ಇಲ್ಲಿರ್ತೀನಿ ವಿಷ್ಣು. ಐ ಲವ್ ಯು. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ಫೆಬ್ರವರಿ 21ಕ್ಕೆ ಒಂದೊಳ್ಳೆ ಲವ್ ಸ್ಟೋರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ವಿಷ್ಣುಪ್ರಿಯ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಸಿನಿಮಾದ ಹೀರೋ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ನಾವು ಫೈನ್, ನೀವ್ ಹೇಗಿದ್ದೀರಾ? ಆಲ್ ಗುಡ್ ಮೇಡಮ್. ಸಿನಿಮಾ 21ಗೆ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ಸ್ ಅಂತೂ ಸಖತ್ತಾಗಿ ನಡೀತಾ ಇದೆ. ಶುರು ಮಾಡಿದೀವಿ. ಲೆಟ್ಸ್ ಹೋಪಿಂಗ್ ಫಾರ್ ದ ಬೆಸ್ಟ್. ಸಾಂಗ್ಸ್ ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಟ್ರೈಲರ್ ಅದ್ಭುತವಾಗಿ ರೆಸ್ಪಾನ್ಸ್ ಅಂತೂ ಖಂಡಿತ ಬಂದಿದೆ. ಯಾಕಂದ್ರೆ ವಿಷ್ಣುಪ್ರಿಯದ ಕಂಟೆಂಟ್ ಯಾವಾಗ್ಲೂ ಬಿಟ್ಟಾಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ರಾಣ ಪ್ರಮೋಟ್ ಮಾಡಕ್ಕೆ ವಿಷ್ಣುಪ್ರಿಯ ಯಾವಾಗ ಅಂತ ಕೇಳ್ತಾ ಇದ್ರು. ಸೊ ಒಂದು ನಂಬಿಕೆ ಏನಂದ್ರೆ ಜನಕ್ಕೆ ಬಿಟ್ಟದ್ದು ಇಷ್ಟ ಆಗಿದೆ ಅಂತ. ಸೊ ಸಿನಿಮಾ ಅನ್ನೋದು ಏನಂತ ಹೇಳಿದ್ರೆ ಪ್ರತಿ ಸತಿ ಅದೇ ಎಫರ್ಟ್ ಹಾಕಿ ಟ್ರೈ ಮಾಡ್ತೀವಿ. ಕೆಲವು ಸತಿ ಏನು ವರ್ಕ್ ಆಗತ್ತೆ, ಏನು ವರ್ಕ್ ಆಗಲ್ಲ, ಅದು ಅರ್ಥನೇ ಆಗಲ್ಲ. ಸೊ ಅವ್ರು ಇಷ್ಟಪಡ್ತಾರೆ. ಎಂಡ್ ಆಫ್ ದ ಡೇ ನಾವು ಏನು ಎಕ್ಸ್ಪೆಕ್ಟೇಷನ್ ಏನು ನೋಡ್ಕೊಂಡು ಕ್ರಿಯೇಟ್ ಮಾಡಿ ಟ್ರೈ ಮಾಡ್ತೀವಿ. ಎಂಡ್ ಆಫ್ ದ ಡೇ ಬಿಟ್ಟಾಗ ಅವ್ರು ಇಷ್ಟ ಆದಾಗ ಇಟ್ ಈಸ್ ಆ್ಯಡೆಡ್ ಬೋನಸ್ ಫಾರ್ ಅಸ್. ಸೊ ವಿಷ್ಣುಪ್ರಿಯಾಗೆ ಒಂದು ಅದ್ಭುತವಾಗಿ ರೆಸ್ಪಾನ್ಸ್ ಡೇ ಒನ್ನಿಂದ ಇತ್ತು. ಸೊ ಇವತ್ತಿಗೆ ಟ್ರೈಲರ್ ಬಿಟ್ಟಾಗ ಎಲ್ಲರಿಗೂ ಕ್ರೇಜಿ ಆಗಿದೆ ಟ್ರೈಲರ್ ಅಂತ ಹೇಳಿದ್ರು. ಯಾಕಂದರೆ ಎಲ್ಲರೂ ನಂಗೆ ಫೋನ್ ಮಾಡಿ ವಿಶ್ ಮಾಡಿ ಹೇಳಿದ್ರು ಟ್ರೈಲರ್ ನಿಜವಾಗೂ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ದಿಸ್ ಮೂವಿ ಅಂತ. ಸೊ ಒಂದು ಕಡೆ ಭಯ ಆಗ್ತಾ ಇದೆ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿದ್ರೆ ಒಂದು ಖುಷಿ, ಇಷ್ಟಪಡ್ತಾ ಇದೀವಿ ಅಂತ. ಇನ್ನೊಂದು ಕಡೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಒಂದು ಭಯ. ಯಾಕಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನು ಕೊಡ್ತೀವೋ, ಓಕೆ ಇಷ್ಟ ಆಗುತ್ತೋ ಇಷ್ಟ ಆಗೋದು ಅಂತ ಇದೊಂದು ನಂಬಿಕೆ, ಭಯ ಇವೆಲ್ಲ ಇದ್ದೇ ಇರುತ್ತೆ. ಶ್ರೇಯಸ್ ಅವರು ಇವಾಗ ರೀಸೆಂಟ್ ಆಗಿ ಏನು ಈವೆಂಟ್ಗಳು ನಡೀತು ವಿಷ್ಣುಪ್ರಿಯ ಸಂಬಂಧಪಟ್ಟಿದ್ದ, ಅಲ್ಲೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗಿದ್ರು, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು ಅಂತ ಅನ್ನಿಸ್ತು ನೋಡಿದಾಗ. ಯಾಕೆ ಅಷ್ಟೊಂದು ಎಮೋಷನಲ್ ಅಂದ್ರೆ ಯೋಚನೆ ತುಂಬಾ ಮಾಡ್ತಾ ಇದ್ದೀರೇನೋ? ಯೋಚನೆ ಮಾಡ್ಲೇಬೇಕಲ್ಲ ನಾವು. ಯಾಕಂದ್ರೆ ಇವಾಗ ಕೆಲಸ ಸಿಕ್ಕಿರೋದು ನಮ್ಮ ಪುಣ್ಯ. ಇವಾಗ ಎಷ್ಟು ಜನ ಒಂದು ಹೀರೋ ಫ್ರೆಂಡ್ ರೋಲು, ಸಪೋರ್ಟಿಂಗ್ ರೋಲ್ ಎಲ್ಲ ಮಾಡೋಕ್ಕೆ ಕೇಳ್ತಾ ಇರ್ತಾರೆ. ನಮ್ಗೆ ಹೀರೋ ರೋಲೇ ಸಿಕ್ಕಿದೆಲ್ಲ. ಇದು ಸಿಕ್ಕಿದಾಗ ಅದಕ್ಕೆ ಟೆನ್ಷನ್ ತೊಗೊಳ್ಳೇಬೇಕು. ಅಂದರೆ ಟೆನ್ಷನ್ ಅಂದರೆ ಭಯಪಡೋ ಟೆನ್ಷನ್ ಅಲ್ಲ. ಇಲ್ಲಿ ನಾನು ಮಾಡಿರೋ ಒಳ್ಳೆ ಕೆಲಸ ಜನಕ್ಕೆ ರೀಚ್ ಆಗಿಲ್ವನೋ, ರೀಚ್ ಆಗುತ್ತನೋ, ರೀಚ್ ಆಗ್ಬೇಕಂದ್ರೆ ನನಗೆ ಇಷ್ಟಪಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಮೇಡಮ್. ಬಟ್ ರೀಚ್ ಅವ್ರಿಗೆ ಮಾಡ್ಸೋದಿದೆಯಲ್ಲ, ಅದು ನನ್ನ ಕರ್ತವ್ಯ. ಸೊ ರೀಚ್ ಆಗ್ತಾ, ಯಾಕಂದ್ರೆ ನನಗೆ ಗೊತ್ತಿದ್ದು ಕಂಟೆಂಟ್ ನಿಜವಾಗೂ ಚೆನ್ನಾಗಿದೆ, ಅವ್ರಿಗೆ ಇಷ್ಟ ಆಗಿದೆ ಅಂತ. ಸೊ ರೀಚ್ ಆಗ್ತಿದೆಯಾ, ಕರೆಕ್ಟ್ ಆಗಿದೆಯಾ, ಓಕೆನಾ, ಎಲ್ಲ ರೆಡಿ ಮಾಡೋಷ್ಟಲ್ಲ ಅದು ಒಂದೇ ಟೆನ್ಷನ್ ಇಷ್ಟ. ಅದು ಬಿಟ್ಟರೆ ಬೇರೆ ಏನು ಭಯ ಇಲ್ಲ. ನಾಳೆ ಸಹ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಇದೆ. ಚೆನ್ನಾಗಿದೆ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು. ಸೊ ಚೆನ್ನಾಗಿಲ್ಲ ಅಂದ್ರೆ ಏನು ಚೆನ್ನಾಗಿಲ್ಲ ಅಂತ ಕೇಳಿ ತಿದ್ಕೊಳ್ಳೋಂಥ ಮಗ ನಾನು. ಬಟ್ ಅವ್ರಿಗೆ ರೀಚ್ ಆಗ್ಬೇಕಲ್ಲ, ಅದೊಂದೇ ನನ್ನ ಭಯ ಅಷ್ಟೇ. ಕೆ ಮಂಜು ಅಂತ ಅವ್ರ ದೊಡ್ಡ ಪ್ರೊಡ್ಯೂಸರ್ ಮಗ ಆಗಿನೂ ಕೂಡ ಸಿನಿಮಾದಲ್ಲಿ ನಿಂತ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ಇಲ್ಲಿ ಯಾರ ಮಗ ಅಂದಿದ ತಕ್ಷಣ ಇವಾಗ CM ಅವ್ರ ಮಗ ಅಂದ ತಕ್ಷಣ ಬಂದು ಫ್ರೀ CM ಚೇರ್ ಹಾಕೊಡ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂತ. ಯಾರ ಮಗನ ಹಾಕೊಡಲ್ಲ ಮೇಡಮ್. ಎಲ್ಲ ಕೆಲ್ಸಕ್ಕೂ ಅದೇ ಆದ ಶ್ರಮ ಪಡಬೇಕು. ಎಲ್ಲ ಒಂದು ಪೊಸಿಷನ್ಗೂ ಅದೇ ಆದ ಒಂದು ಎಫರ್ಟ್ ಇರುತ್ತೆ, ಒಂದು ಯೋಗ್ಯತೆ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಅದು ನಾವು ಮಾಡಲೇಬೇಕು. ಇವಾಗ ನಮ್ಮಪ್ಪ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಅವ್ರು ಕಷ್ಟಪಟ್ಟು ಅವ್ರು ಪ್ರೊಡ್ಯೂಸರ್ ಆದರು. ನಮ್ಮಪ್ಪ ಪ್ರೊಡ್ಯೂಸರ್ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ದಟ್ ವಿಲ್ ನಾಟ್ ಹ್ಯಾಪನ್. ಐ ವಾಂಟ್ ಟು ಬಿ ಎ ಹೀರೋ. ಸೊ ನಾನು ಒಳ್ಳೆ ಸಿನಿಮಾಗಳು ಮಾಡಬೇಕು, ಜನ ಮನಸ್ಸನ್ನು ಗೆಲ್ಲಬೇಕು, ಜನಾಗ ಅನ್ಸ್ಬೇಕು ಒಂದು ಒಳ್ಳೆ ಆ್ಯಕ್ಟರ್ ಅಂತ. ಸೊ ಅದಕ್ಕೆ ಏನು ಬೇಕೋ ಅದಕ್ಕೆ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಆ್ಯಕ್ಟಿಂಗ್ ಮಾಡೋಣ. ಅದು ಮಾಡಲೇಬೇಕಲ್ವ. ಮಾಡಿಲ್ಲ ಅಂದ್ರೆ ಎಲ್ಲಿ ಫ್ರೀಯಾಗಿ ಸಿಗುತ್ತೆ. ಈಗ ಒಬ್ಬ ತಂದೆ ಮಗ ಒಂದು ಒಳ್ಳೆ ಮಗ ಅನ್ನೋಕ್ಕೆ ತಂದೆ ಪ್ರಕಾರ ಒಳ್ಳೆ ರೀತಿಯಲ್ಲಿ ಮಗ ಬೆಳಿಬೇಕು, ಮಗ ಬಿಹೇವ್ ಮಾಡೋಕೆ, ಗೌರವಿಸ್ಬೇಕು, ಹೇಳಿದ ಮಾತು ಕೇಳಬೇಕು, ಪರಿಪಾಲನೆ ಮಾಡೋಕೆ, ಇವೆಲ್ಲ ಮಾಡಿದ್ರೆ ಒಬ್ಬ ತಂದೆನೂ ಹೇಳ್ತೀನಿ ಒಳ್ಳೆ ಮಗವನು ಅಂತ. ಆಗಲ್ಲ, ಹೋಗಪ್ಪ ದಿನ ಎಣ್ಣೆ ಹೊಡ್ಕೊಂಡು ಮನೆಗೆ ದಮ್ ಹೊಡ್ಕೊಂಡು ಮನೆ ಏನಂತಾರೆ ತಂದೆ, ಹುಡ್ಸಿದ ಅಪ್ಪ ಅಮ್ಮನ ಮಗ ಸರಿ ಇಲ್ಲ ಅಂತಾರೆ. ಸೊ ಮಾರಲ್ ಆಫ್ ಸ್ಟೋರಿ ಏನಂತ ಹೇಳಿದ್ರೆ, ನೀವೇನೇ ಮಾಡೋಕೆ ಹೊರಟ್ರು ಅದನ್ನ ನಾವು ಜನಕ್ಕೆ ಕನ್ವಿನ್ಸ್ ಮಾಡಬೇಕು, ಕೆಲಸ ಮಾಡಿ ತೋರಿಸ್ಬೇಕು. ಸೊ ತೋರ್ಸಕ್ಕೆ ಕಷ್ಟ ಇದ್ದೇ ಇರುತ್ತೆ, ಕೆಲಸ ಮಾಡಬೇಕು. ಇವಾಗ ಹೇಳ್ತಾರೆ, ನೀವು ಸುಮಾರು ಸರಿ ಕೇಳಿರ್ತೀರಾ ಅನ್ಸುತ್ತೆ, ಪ್ರೊಡ್ಯೂಸರ್ ಮಗ ಹೇಗೋ ಪ್ರೊಡ್ಯೂಸರ್ ಮಗನೇ, ಸಿನಿಮಾಗ ಹೇಗಿದ್ರು ಅಪ್ಪ ದುಡ್ಡು ಹಾಕ್ತಾರೆ, ಮಗ ಹೀರೋ ಆಗ್ತಾರೆ, ಎಲ್ಲೋ ನಾವು ಸ್ಟ್ರಗಲ್ ಮಾಡಿದೀವಿ ಅಂತ ಹೇಳ್ಕೊಳ್ತಾರೆ. ಬಟ್ ಅಷ್ಟು ನಾವುಗಳು ಪಡೋಷ್ಟು ಕಷ್ಟ ಅವ್ರುಗಳೇನ್ ಪಟ್ಟಿರಲ್ಲ. ಅದ್ ಹಾಗಾಗಿ ಅವ್ರಿಗೆ ಇಂಡಸ್ಟ್ರಿ ಏನ್ ಹೊಸದಾಗಿರಲ್ಲ, ಸಿನಿಮಾಗಳು ಮಾಡೋದೇನ್ ಹೊಸ್ತಿರಲ್ಲ ಅಂತೆಲ್ಲ ಆಡ್ಕೊಳ್ಳೋ ತರ ಮಾತಾಡ್ತಾ ಇರ್ತಾರೆ. ಈ ವಿಷಯಗಳು ನಿಮ್ಗೆ ಕೇಳ್ದಾಗ ಏನ್ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಮುಂಚೆ ಬ್ಯಾಕ್ ಗ್ರೌಂಡ್ ಇರೋರು ಬೇರೆಯವ್ರು ಬಂದು ಕರೆಕ್ಟಾಗಿ ಕೆಲಸ ಮಾಡಿದಿರೋ ಟೈಮಲ್ಲಿ ಅವರು ಜನ ಡಿಸಪಾಯಿಂಟ್ ಮಾಡ್ತಾರೆ. ಸೊ ಜನ ಬೇಜಾರಾಗಿರ್ತಾರೆ, ನೋಡಿ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ಬಂದು ಏನು ಆ್ಯಕ್ಟಿಂಗ್ ಮಾಡಿಲ್ಲ ಅಂತ. ಸೊ ಜನ ಬೇಜಾರಾಗಿರ್ತಾರೆ. ಒಂದು ಸತ್ಯ ಏನು ಅಂತ ಹೇಳಿದ್ರೆ, ಬ್ಯಾಕ್ ಗ್ರೌಂಡ್ ಇಲ್ಲದೆ ಬರೋರಿಗೆ ತುಂಬ ಕಷ್ಟ ಇದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮಗೆ ಸಿನಿಮಾ 1 ಇಲ್ಲ 2 ಸಿನಿಮಾ ಸಿಗೋದು ಈಸಿ, ಬಟ್ ಆ ಸಿನಿಮಾದಲ್ಲಿ ಅಪ್ರೂವ್ ಮಾಡ್ಕೊಳ್ಬೇಕು. ಬಟ್ ಬೇರೆಯವ್ರು ಅಟ್ಲೀಸ್ಟ್ ಒಂಚೂರು ಚೆನ್ನಾಗಿ ಮಾಡಿದ್ರೆ ಯಾರು ಚೆನ್ನಾಗಿ ಮಾಡಿದಾನೆ ಅನಿಸ್ತಾರೆ. ಬಟ್ ನಮ್ಮ ನೋಡ್ಬೇಕಾದ್ರೆ ಜಡ್ಜ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನೀವು ಒಬ್ಬ ಹೊಸ ಹುಡುಗ, ಅವನು ಕಲಿತಾನೆ, ಅವನು ಬೆಳಿತಾನೆ ಅಂತ ನೋಡೋಕ್ಕಿಂತ ಬುಕ್ ಪೇಪರ್ ಹಿಡ್ಕೊಂಡು ಇವನು ಇದು ಸರಿ ಮಾಡ್ಯಾನೆ, ಇದನ್ನು ಸರಿ ಮಾಡಲ್ಲ, ಈ ಸೀನಲ್ಲಿ ಈ ಎಕ್ಸ್ಪ್ರೆಷನ್ ಮಿಸ್ ಆಯ್ತು, ಈ ಸೀನ್. ಸೊ ದಟ್ ಕ್ರಿಟಿಕ್ ಥರ ನೋಡೋಕ್ಕೆ, ಆಡಿಯನ್ಸ್ಗಿಂತ ಕ್ರಿಟಿಕ್ ಥರ ನೋಡೋದು ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಟ್ಸ್ ಓಕೆ.
ಒಬ್ಬ ಒಳ್ಳೆ ಆಟಗಾರನಿಗೆ ಯಾವತ್ತು ಆಪೋಸಿಷನ್ ಚೆನ್ನಾಗಿದ್ದಾಗ ಒಂದಿನ ಚೆನ್ನಾಗಿ ಆಟ ಆಡ್ತಾನೆ ಅಂತ ನಂಬ್ತೀನಿ. ಸೊ ಯಾ ಐ ವಿಲ್ ಡೂ ದಟ್. ನೀವು ಹಿಂದೆ ಮಾಡಿರೋ ಸಿನಿಮಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಜಾನರ್ ಅಲ್ಲೇ ಮಾಡಿದ್ರು. ಇದು ಕೂಡ ಒಂದು ಒಳ್ಳೆ ಲವ್ ಸ್ಟೋರಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ. ಇಷ್ಟು ಸ್ಕ್ರಿಪ್ಟ್ ಅಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾಗಳು ಮಾಡಿದ್ರು ಕೂಡ ಯಾಕೆ ನಿಮ್ಗೆ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಸಕ್ಸಸ್ ಕಂಡ್ರು ಕೂಡ ತುಂಬಾ ಸೂಪರ್ ಹಿಟ್ ಅನ್ನೋ ತರದ್ ಯಾವ್ದು ಸಿಗ್ತಾ ಇಲ್ಲ? ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಗೆ? ಮೇಡಮ್ ಇಲ್ಲ, ನೀವು ಆಕ್ಚುಲಿ ಅನ್ಕೊಂಡಿದ್ ಸೂಪರ್ ಹಿಟ್ ಸಿಕ್ಕಿಲ್ಲ, ಇನ್ನ ಲೈಕ್ ಸ್ಟಾರ್ ಆಗಿಲ್ಲ ಅಂತ ಅನ್ಕೊಂಡಿದಿಲ್ಲ, ಅದೇ ಒಂದು ಸಕ್ಸಸ್ ಅಲ್ವಾ? ಎಲ್ಲೂ ಶ್ರೇಯಸ್ ಮಂಜು ಒಬ್ಬ ವೇಸ್ಟ್ ಹುಡುಗ ಅವ್ನಿಗೇನು ಬರಲ್ಲ ಅಂತ ಯಾರು ಹೇಳಿಲ್ವಲ್ಲ. ನನಗೆ ಇದನ್ನ ಹೇಳಿದ್ರು ಯಾವಾಗಲೂ, ಐ ಸ್ಟಿಲ್ ರಿಮೆಂಬರ್ ದಿಸ್. ಹಿ ಟೋಲ್ಡ್ ಮಿ, ಶ್ರೇಯಸ್ ಇಂಡಸ್ಟ್ರಿ ನೆಕ್ಸ್ಟ್ 5 ಜನ ಹುಡುಗರಲ್ಲಿ ಯಾರು ಏನೋ ಮಾಡ್ತಾರೆ ಅಂತ ನಂಬಿಕೆ ಇರಲ್ಲ, ನಿನ್ನ ಹೆಸರಿದೆ ಅಂತ ಹೇಳಿದ್ರೆ ಅದೇ ನಿನ್ ಸಕ್ಸಸ್ ಅಂತ ಹೇಳಿದ್ರು. ಶ್ರೇಯಸ್ ನೆಕ್ಸ್ಟ್ ಏನೋ ಮಾಡ್ತಾರೆ ಅಂತ ನಂಬ್ತಾರಲ್ಲ, ಅದೇ ನಿನ್ ಸಕ್ಸಸ್. ಎಲ್ಲೂ ಶ್ರೇಯಸ್ ಸರಿ ಇಲ್ಲ, ವೇಸ್ಟ್ ಅಂತ ಯಾರು ಹೇಳಿಲ್ವಲ್ಲ. ಅವ್ನು ಅನ್ಕೊಂಡಿದ್ದ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಗೊತ್ತು, ಅನ್ಕೊಂಡಿದ್ದ ಸಕ್ಸಸ್ ಇನ್ನ ಹಿ ಡಿಸರ್ವ್ಸ್ ಮೋರ್ ಅಂತ. ಸಂಗೀತ ಏನಂತ ಕೆಲಸ ಮಾಡೋಣ ಇನ್ನ. ಏನಂದ್ರೆ ಕೆಲಸ ದಿವಸ ಪಡ್ಡೆಹುಲಿ ಅನ್ನೋ ಸಿನಿಮಾ ಇವತ್ತು ಎಲ್ಲೇ ಹೋದ್ರು ಪಡ್ಡೆಹುಲಿ ಸಿನಿಮಾ ಗುರುತು ನಾಪಿಸ್ಕೊಂಡು ಪಡ್ಡೆಹುಲಿ ನೀವು ಅಂತ ಬಂದು ಮಾತಾಡ್ತಾರೆ. ನನ್ನ ಸಿನಿಮಾ ಬಿಟ್ಟು ಬೇರೆ ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳಲ್ಲ. ಸೊ ಒಂದು ಮಾಡಿರೋ ಕೆಲಸನ ಗುರುತಿಸಿ ಬಂದು ಮಾತಾಡ್ತಾರೆ, ಅದೇ ಸಕ್ಸಸ್. ನಾವೇನಾಗುತ್ತೆ, ಉಪ್ಪಿ ಸರ್ ಮನೆಗೆ ಹೋದಾಗ ಉಪ್ಪಿ ಸರ್ ಹೇಳ್ತಾರೆ, ಸರ್ ಪ್ರಾಬ್ಲಮ್ ಏನು ಗೊತ್ತಾ ನಿಮ್ಮ ಯಂಗ್ಸ್ಟರ್ಸ್ದು, ಎಲ್ಲರೂ ಒಂದು ಸಿನಿಮಾ ಬಂದಿದ ತಕ್ಷಣ ನಾನು ರಜನಿಕಾಂತ್ ಅವ್ರು ಆಗ್ಬಿಡ್ಬೇಕು, ನಾನು ಒಂದು ದೊಡ್ಡ ಕಮಲ್ ಹಾಸನ್ ಆಗ್ಬಿಡ್ಬೇಕು, ನಮ್ಮಿಂತ ಚೆನ್ನಾಗಿ ಆಗ್ಬಿಡ್ಬೇಕು, ಈ ತರ ಫಿಕ್ಸ್ ಆಗ್ಬಿಡ್ತೀರ ನೀವೆಲ್ಲರನ್ನು. ನೀವು ಮಾಡೋ ಕೆಲಸ ಎಂಜಾಯ್ ಮಾಡಿ, ಎಲ್ಲಾದ್ರೂ ಪರಿಹಾರ. ನೀವು ಎಂಡ್ ಗೋಲ್ ಯೋಚನೆ ಮಾಡ್ಬಿಡಿ, ನಾನು ಅದಾಗ್ಬಿಡ್ಬೇಕು, ನಾಳೆ ಬೆಳಿಗ್ಗೆ ಅದು ದೊಡ್ಡ ಸೂಪರ್ ಸ್ಟಾರ್ ಆಗ್ಬಿಟ್ಟು ಕೆಲಸ ಮಾಡಿ ನಿಲ್ಸ್ಬಿಡ್ತೀನ? ಕೆಲಸ ಮಾಡ್ತಾನೆ ಹೇಳ್ತಾನಲ್ಲ. ಸೊ ಕೆಲಸ ಮಾಡೋಣ, ಟೈಮ್ ಬರುತ್ತೆ. ಮಾಡೋ ಕೆಲಸ ಕರೆಕ್ಟಾಗಿ ನಿಯತ್ತಾಗಿ ಮಾಡೋಣ, ಬೇಕಿದ್ದು ಜನಕ್ಕೆ ಬಿಟ್ಟಿದ್ದು. ಲೆಟ್ ಅಸ್ ಡೂ ದಟ್. ಮುಂಚೆ ನಾನು ಎಲ್ಲೋ ಒಂದು ಪಾಯಿಂಟ್ ಆಫ್ ಟೈಮ್ ಅನ್ಕೊಂಡಿದ್ದೆ, ಅಯ್ಯೋ ನಂಗೆ ಆ ಥರ ಸಕ್ಸಸ್ ಸಿಗಲಿಲ್ಲ, ನಿನ್ನ ಲೈಕ್ ತುಂಬಾ ದೊಡ್ಡ ಮ್ಯಾಸಿವ್ ಸಕ್ಸಸ್ ಯೂಸ್ ಮಾಡ್ತಾರೆ, ನಾನು ದೊಡ್ಡ ಸೂಪರ್ ಸ್ಟಾರ್ ಆಗ್ಬಿಡಬೇಕು ಒಂದೇ ಸಿನಿಮಾದಲ್ಲಿ ಅಂತ. ಇಟ್ ವಾಸ್ ಓಕೆ. ಯುವರಾಜ್ ಸಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ದೊಡ್ಡ ಪ್ಲೇಯರ್ ಆಗಿ ಫೇಮಸ್ ಆಗಿದ್ರು. ಧೋನಿ ಅವ್ರು 4 ಮ್ಯಾಚ್ ಬೈದು ಸೋತ ಆಮೇಲೆ ಬಂದು ದೊಡ್ಡ ಯುವರಾಜ್ ಸಿಂಗ್ ಇಂದ ದೊಡ್ಡ ಪ್ಲೇಯರ್ ಆದ್ರು. ಸೊ ದಿಸ್ ಎ ಮ್ಯಾಟರ್ ಆಫ್ ಟೈಮ್ ಅಂತ ನಾನು ನಂಬ್ತೀನಿ ಅಷ್ಟೇ. ಇವಾಗ ಸಿನಿಮಾಗಳಲ್ಲಿ ನೀವೇ ಹೇಳಿದಾಗ ಇವಾಗ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಪ್ರೊಡ್ಯೂಸ್ ನಿಮ್ಗೂ ಗೊತ್ತಿರುತ್ತೆ ಸಿಚುವೇಶನ್ ಹೇಗಿದೆ ಅಂತ. ಯಾಕಂದ್ರೆ ಜನಗಳನ್ನ ಒಪ್ಸೋದು ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾಸ್ ನೋಡಿದ್ರು ಕೂಡ ಜನಗಳು ಆಚೆ ಬಂದು ಸಿನಿಮಾ ನೋಡೋದು ತುಂಬಾ ಕಡಿಮೆ ಆಗಿರೋದ್ರಿಂದ, ನೀವು ಒಂದು ನಿಮ್ ತಂದೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವ್ರಿಗೆ ಬಿಸ್ನೆಸ್ ಯಾವ ತರ ಜನಗಳನ್ನ ಕರೆಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಆಸ್ ಅ ಹೀರೋ ನೀವು ಮಾಡಿರೋದ್ರಿಂದ ನಿಮ್ಗೂ ಒಂದು ಟೆನ್ಷನ್ ಇರುತ್ತೆ, ಫ್ಯಾನ್ಸ್ ಅನ್ನ ನಾನು ಹೇಗೆ ಆಚೆ ಕರೆಸ್ಬೇಕು, ಸಿನಿಮಾನ ನಾನು ತೋರಿಸ್ಬೇಕು ಅನ್ನೋದು. ಈ ದೃಷ್ಟಿಯಿಂದ ಸಿನಿಮಾನ ನಿಮ್ಮ ತಂದೆಯವರು ಆಸ್ ಅ ಪ್ರೊಡ್ಯೂಸರ್ ಆಗಿ ಸಿನಿಮಾಗೆ ಬರ್ತಿದ್ರ, ಅಥವಾ ಮಗನ ಸಿನಿಮಾ ಸೆಟ್ ಏರಿದೆ ನಾನು ಇದಕ್ ದುಡ್ಡು ಹಾಕ್ತಿದ್ದೀನಿ ಅನ್ನೋ ಇದರಿಂದ ಬಂದು ಈ ಸಿನಿಮಾನ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡ್ರ? ನೀವು ಅವ್ರನ್ನೇ ಕೇಳಬೇಕು, ನನ್ನ ಕೇಳತಾನೆ. ತಂದೆ ಅಲ್ವಾ, ಗೊತ್ತಿರುತ್ತೆ ನಿಮ್ಗೆ. ಆ ತರ ಇಲ್ಲ. ನನ್ನ ತಂದೆಯ ಜೊತೆ ಫಸ್ಟ್ ಸಿನಿಮಾ ನಾನು ಮಾಡ್ತಾ ಇರಲಿಲ್ಲ. ಆಕ್ಚುಲಿ ನನ್ನ 3ನೇ ಸಿನಿಮಾ ತಂದೆಯ ಜೊತೆ ಫಸ್ಟ್ ಸಿನಿಮಾ. ಅವ್ರಿಗೂ ಎಲ್ಲೋ ಒಂದ್ ಕಡೆ ನನ್ನ ಡೆಡಿಕೇಶನ್ ಇಷ್ಟ ಆಯ್ತು. ಆಮೇಲೆ ನನ್ನ ಮಗ ಅಂತ ಒಂದು ಎಕ್ಸ್ಟ್ರಾ ಒಂದು ಲವ್ ಇದ್ದೇ ಇರುತ್ತೆ, ಮಾಡೋಣ ಅಂತ ಒಂದು ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾರೆ. ಅವರು ಏನು ನಮ್ಮಪ್ಪ ಬೇರೆಯವ್ರ ತರ ದಡ್ರು ಅಂತೂ ಅಲ್ಲ. ಮಗ ಅಂದಿದ ತಕ್ಷಣ ತಿಳಿದೇರೆ ಒಂದು ವ್ಯಾಮೋಹ ಹಿಡ್ಕೊಂಡು ಮಗನ್ ಮಾಡೋಣ ಅಂತ. ನಮ್ಮಪ್ಪ ನನಗೆ ಯೋಗ್ಯತೆ ಇದ್ರೆ ಮಾತ್ರ ನಮ್ಮಪ್ಪ ಅದನ್ನ ಯಾವತ್ತು ಕೊಡಿಸ್ತಾರೆ ಇಲ್ಲ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾವು ಮಾಡೋ ಕೆಲಸನ ಅವರು ಇಷ್ಟಪಟ್ಟಿದ್ದಾರೆ, ನಿಯತ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಮ್ಗೊಂದು ಪ್ಲಾಟ್ಫಾರ್ಮ್ ಹಾಕೊಡಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದ ಟ್ರೈಲರ್ ನೋಡಿದಾಗ ಎಲ್ಲೋ ಪ್ರೀತಿಗೋಸ್ಕರ ಏನೋ ಏನೋ ಒಂಥರ ಬೇಕು ಅನ್ನೋ ಒಂದು ಹುಡ್ಗ, ಇನ್ನೋಸೆಂಟ್ ಹುಡ್ಗ, ತುಂಬಾ ಕಾಯ್ತಾ ಇರುವಂತ ಹುಡ್ಗ ತರ ಅಷ್ಟು ಇನ್ನೋಸೆಂಟ್ ಆಗಿ ಕಾಣಿಸ್ತೀರಾ. ರಿಯಲ್ ಲೈಫ್ ಅಲ್ಲಿ ಹೇಗೆ ಅಂತ? ರಿಯಲ್ ಲೈಫ್ ಅಲ್ಲಿ ತುಂಬಾ ಇನ್ನೋಸೆಂಟ್ ಮೇಡಮ್. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಲವ್ ಎಲ್ಲ ಮಾಡಿದೀರಾ? ನೀವು ಲವ್ ಮಾಡಿಲ್ವಾ? ಎಲ್ಲರೂ ಲವ್ ಮಾಡ್ತಾರೆ ಮೇಡಮ್. ಲವ್ ಮಾಡೋದು ಐ ಥಿಂಕ್ ಇಟ್ ಇಸ್ ಎ ಗ್ರೇಟ್ ಥಿಂಗ್. ಒಬ್ಬ ಮನುಷ್ಯ ಅಂದ್ರೆ ಪ್ರೀತಿ ಇದ್ದೇ ಇರುತ್ತೆ, ಪ್ರೀತಿ ಮಾಡಿರ್ತೀವಿ, ತಪ್ಪೇನಿದೆ ಪ್ರೀತಿ ಮಾಡಿದೀವಿ, ನಾವು ಮಾಡಿದೀವಿ. ಅದೇ ಇವಾಗ ಈ ವಿಷಯ ಯಾಕೆ ಕೇಳಿದ್ದು ಅಂದ್ರೆ, ಇವಾಗ ಸಿನಿಮಾ ವಿಷ್ಣುಪ್ರಿಯ ಅನ್ನೋದು ಹೀರೋ ಹೀರೋಯಿನ್ ಹೆಸರು ಇಟ್ಕೊಂಡೇ ಬರ್ತಾ ಇರುವಂತ ಸಿನಿಮಾ. ಹಾಗಾಗಿ ನಾವು ಅನ್ಕೊಂಡಿರೋ ಪ್ರಕಾರ ಇದೊಂದೇ ಒಳ್ಳೆ ಅದ್ಭುತವಾಗಿರುವಂತ ಲವ್ ಸ್ಟೋರಿ. ಇಂಟೆನ್ಸ್ ಲವ್ ಸ್ಟೋರಿ ಅಂದ್ರೆ ಅದು ಏನ್ ಲವ್ ಸ್ಟೋರಿ ಅಂತ ಎಲ್ಲರೂ ಹೇಳ್ತಾರೆ. ಏನ್ ಹೊಸದಾಗಿ ಹೇಳಕ್ ಹೊರಟಿದೀವಿ ಅಂತ ಹೇಳಿದ್ರೆ ವಿಜುವಲ್ಸ್. ಫಸ್ಟ್ ತಿಂಗೆ ಬ್ಯಾಕ್ ಡ್ರಾಪ್ ಸೆಲೆಕ್ಟ್ ಮಾಡಿರೋ ಮೂಡ್ ಬೋರ್ಡ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ಅದು ಒಂದು ರೆಗ್ಯುಲರ್ ಸಿಟಿಲಿ ನಡೆಯೋ ಲವ್ ಸ್ಟೋರಿ ಬಿಟ್ಟು ಒಂದು ಮಲೆನಾಡು ಪ್ರದೇಶದಲ್ಲಿ 90 ದಶಕದಲ್ಲಿ ನಡೆದಿರೋ ಲವ್ ಸ್ಟೋರಿ ಅಂತ ಹೇಳಕ್ ಹೊರಟಿರೋ ಕತೆ. ಇದೊಂದು ನಿಜವಾದ ನೈಜ ಘಟನೆ ಅಂತ ತಗೊಂಡಿರೋದು ಅಂತ ನಂಗೆ ಸ್ಟೋರಿ ಹೇಳಿದ್ರು. ಸೊ ಅವಾಗಲೇ ಧಾರವಾಡದ ಮೂಲಕ ಅಂತ. ಸೊ ಒಂದು ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ ಇರೋ 90s ಲವ್ ಸ್ಟೋರಿ, ಒಂದು ನಾನ್ ಸಿನಿಮ್ಯಾಟಿಕ್ ಲವ್ ಸ್ಟೋರಿ. ಅಂದರೆ ಸಿನಿಮಾ ಅಂದಿದ ತಕ್ಷಣ ಹೀರೋ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಎಲ್ಲ ಲವ್, ಅಲ್ಲೊಂದು ಮ್ಯೂಸಿಕ್, ಅದೊಂದು ರಿಯಲ್ ಲೈಫಲ್ಲಿ ನಡೆದಿರೋಂಥ ಬಿಹೇವಿಯರ್ ನಡೀತೆ ಸಿನಿಮಾದಲ್ಲಿ. ಸಿನಿಮಾ ಲಿಬರ್ಟಿ ಇರುತ್ತೆ,
ಅಂದರೆ ನಿಜ ಜೀವನದಲ್ಲಿ ಏನೇನು ಮಾಡೋಕ್ಕಲ್ಲ ಸಿನಿಮಾದಲ್ಲಿ ಅದನ್ನು ಮಾಡ್ತಾರೆ. ಬಟ್ ಇಲ್ಲೇನಿದೆ ಅಂದರೆ ಇಲ್ಲಿ ಏನು ಹೇಳಕ್ಕೆ ಹೊಟ್ಟಿವಿ, ಇಲ್ಲಿ ಏನು ತೋರಿಸಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಪ್ರೀತಿ ಹೇಗಾಗುತ್ತೆ, ನಿಜವಾಗ್ಲೂ ಪ್ರೀತಿಸೋರ್ಥ ಹೇಗೆ ಬಿಹೇವ್ ಮಾಡ್ತೀವಿ, ಹೇಗೆ ಒಬ್ಬ ಹುಡುಗಿ ಮಾತಾಡ್ತಾಳೆ, ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು, ಎಷ್ಟು ಎಮೋಷನಲ್ ಆಗಿ ಹೇಳ್ಬೋದು, ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಆ ಇನ್ಸಿಡೆಂಟ್ನ ಅದನ್ನ ಹಿಡ್ಕೊಂಡು ಹೇಳೋಂಥ ಕತೆ ವಿಷ್ಣುಪ್ರಿಯ. ಸೊ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲವ್ ಸ್ಟೋರಿ, ಇಟ್ ಈಸ್ ಎ ವೆರಿ ರಿಯಲ್ ಇಂಟೆನ್ಸ್ ಲವ್ ಸ್ಟೋರಿ ಅಂತ ಹೇಳ್ತೀನಿ. ಇವಾಗ ಸಿನಿಮಾ ರೀಸೆಂಟ್ ಆಗಿ ಬಂದಿರೋದು ಭೀಮಾ ಸಿನಿಮಾದಿಂದ ಹೇಳೋದಾದ್ರೆ ತುಂಬಾ ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳೇ ಬರ್ತಾ ಇದೆ ಇತ್ತೀಚೆಗೆ ಜಾಸ್ತಿ. ಅದು ಅಲ್ಲದೆ ಹೊಸಬ್ರು ಸಿನಿಮಾಗಳು ಅಷ್ಟೇ ಬರ್ತಾ ಇದೆ, ಬಟ್ ಯಾವುದು ಅಷ್ಟು ಗಟ್ಟಿಯಾಗಿ ನಿಲ್ತಾ ಇಲ್ಲ ಥಿಯೇಟರ್ ಅಲ್ಲಿ. ಹಾಗಿರುವಾಗ ವಿಷ್ಣುಪ್ರಿಯ ಅಷ್ಟೇ ಗಟ್ಟಿಯಾಗಿ ನಿಲ್ಲುತ್ತಾ ಅನ್ನೋ ನಂಬಿಕೆ ಇದೆಯಾ? ಮೇಡಮ್, ನನಗೆ ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗ ಮುಖ ತೊಡ್ಕೊಂಡು ಮಿರನನ್ನು ನೋಡಿದಾಗ ನಾನು ಒಂದೇ ನಂಬೋದು, ಏನೋ ಒಂದು ಮಾಡ್ತೀನಿ ಅಂತ ಮುಂದೆ ಹೋಗೋಂಥ ಮನುಷ್ಯ. ಆಗುತ್ತಾ ಆಗಲ್ವಾ ಅನ್ನೋದು ಯೋಚನೆ ಇರಬಾರ್ದು, ಮಾಡ್ತೀನಿ ಮುಂದೆ ಹೋಗ್ಬೇಕು. ಆಗುತ್ತಾ ಆಗಲ್ವಾ ಅಂತ ನನಗೆ ಅಂತ ಗೊತ್ತಿದ್ದಿದ್ರೆ ನಾನು ದೇವರಾಗ್ಬಿಡ್ತಾ ಇದ್ದೆ. ಇವಾಗ ಸಿನಿಮಾ ನಾಳೆ ಬೆಳಿಗ್ಗೆ ಓಡ್ತಾ ನಂಗೆ ಗೊತ್ತಿಲ್ಲ, ಇಂಟರ್ವ್ಯೂಗೆ ಕೂತ್ಕೋತಾ ಇಲ್ಲ, ಓಡುತ್ತೆ ಅಂತ ಕೂತ್ಕೋತಾ ಇದ್ದೆ. ಯಾಕೆ ಕೂತ್ಕೊಳ್ಳಿ, ಓಡುತ್ತೆ ಅಂತ ಗೊತ್ತಿಲ್ತಾ ಇತ್ತು. ಯಾರಿಗೂ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ, ಬಟ್ ಪ್ರಯತ್ನಗಳು ಮಾತ್ರ ಜೆನ್ಯೂನ್ ಆಗಿರ್ಬೇಕು ಅಂತ ನಾನು ನಂಬ್ತೀನಿ. ಸೊ ನೀವು ಹೇಳಿ ನಂಗೆ ಹೊಸಬ್ರು ಸಿನಿಮಾ ನೋಡಕ್ ಬರ್ತಲ್ಲ, ಬಟ್ ನೋಡಕ್ ಬರ್ತಲ್ಲ ಅಂದ್ಬಿಟ್ಟು ನಾನು ಇವಾಗ ಹತ್ಕೊಂಡು ಕೂತ್ಕೊಳಕ್ಕಾಗತ್ತೆ ಎಲ್ಲರೂ? ನೋವೇ, ಕೆಲಸ ಮಾಡಲೇಬೇಕು. ಅಂದರೆ ಅವ್ರ ಮನ್ಸನ್ನು ಗೆಲ್ಲಕ್ಕೆ ಇಲ್ಲ, ಅವ್ರು ನೋಡೋಂಥ ಎಲ್ಲ ಕೆಲಸಗಳು ಮಾಡೋ ಪ್ರಯತ್ನ ಪಡಬೇಕು. ಅವ್ರು ನೋಡ್ತಾರ ಅಂದ ತಕ್ಷಣ ಅವ್ರು ನೋಡ್ತಾರ ಅಂತ ಸುಮ್ಮನೆ ಕೂತ್ಕೊಳಕ್ಕಲ್ಲ. ಅವ್ರು ಏನಕ್ಕೆ ನೋಡ್ತಾ ಇಲ್ಲ, ಅವ್ರಿಗೆ ಏನು ಇಷ್ಟ ಆಗ್ತಿಲ್ಲ, ಅವ್ರು ಏನು ಕೇಳ್ತಿರಲಿಲ್ಲ, ಅವ್ರಿಗೆ ಏನು ಬೇಕು ಅದನ್ನ ಒದಗಿಸೋಂಥ ಒಂದು ಪ್ರಯತ್ನ ಇರ್ಬೇಕು. ಯಾಕಂದ್ರೆ ಆಡಿಯನ್ಸ್ ಆರ್ ನಮ್ಮ ಲವರ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಆಡಿಯನ್ಸ್ ಹುಡುಗಿನ ಲವ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ಏನೇನೋ ಮಾಡ್ತೀವಿ. ಸರ್ಕಾರ ಏನ್ ಮಾಡುತ್ತೋ ವಿಲ್ ಕೀಪ್ ಟ್ರೈಯಿಂಗ್ ದಟ್. ಸೊ ಅವ್ರ ಪ್ರೀತಿ ನಾವು ಬೇಕು, ಸಂಪಾದನೆ ಮಾಡಬೇಕು, ಅವ್ರ ಅರ್ಥ ನಾವು ಐ ಲವ್ ಯು ಟು ಅಂತ ಹೇಳಿಸ್ಬೇಕು. ಇವಾಗ ಓಡಾಡೋಣ, ಏನೇನು ಎಲ್ಲಾ ಪ್ರಯತ್ನಗಳು ಪಡ್ಸೋಣ ಅವ್ರ ಕೆಲ ಐ ಲವ್ ಯು ಟು ಅನ್ಸಕ್ಕೆ. ಸೊ ದಟ್ ಇಸ್ ವಾಟ್ ಐ ಬಿಲೀವ್. ವಿಷ್ಣುಪ್ರಿಯ ಸಿನಿಮಾದಲ್ಲಿ ಪ್ರಿಯಾ ಅವರು ಪಾರ್ಟ್ನರ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಅವರು ಕಂಪ್ಲೀಟ್ ನಮ್ಮ ಭಾಷೆ ಅಲ್ಲದೆ ಇರೋದ್ರಿಂದ ಕಷ್ಟ ಆಯ್ತಾ, ಹೇಗಾಯ್ತು ಅವ್ರ ಜೊತೆ ಆಕ್ಟ್ ಮಾಡುವಾಗ? ಕಷ್ಟ ಅಂತೇನಿಲ್ಲ, ಡೈಲಾಗ್ಸ್ ಒಂದ್ಸಲ ಇಂಗ್ಲೀಷಲ್ಲಿ ಬರ್ಕೊಟ್ಟಿರೋದನ್ನ ಬಂದು ಕಲ್ತ್ಕೊಂಡು ಬಂದು ಕನ್ನಡ ವೇರಿಯೇಷನ್ ಮಾತ್ರ ಹೇಳ್ಕೊಡ್ತಾರೆ ನಮ್ಮ ಟೀಮು. ಸೊ ಅವಾಗ ಆಕ್ಟ್ ಮಾಡ್ತಾ ಇದ್ರು. ಸೊ ಆ ಥರ ಏನಿಲ್ಲ, ಇಟ್ ಈಸ್ ಎ ಗುಡ್ ಥಿಂಗ್. ನನಗೆ ಆಕ್ಟ್ ಮಾಡೋಕಂದ್ರೆ ನನಗೆ ಆ ಥರ ಏನಿಲ್ಲ ಮೇಡಮ್, ಅವರು ಇವರು ಅಂತೇನಿಲ್ಲ. ಡೈರೆಕ್ಟರ್ಗೆ ಓಕೆ, ಪ್ರೊಡ್ಯೂಸರ್ಗೆ ಓಕೆ, ನನಗೆ ಯಾರಾದರೂ ಓಕೆ. ನಾನು ಯಾರು ಐಶ್ವರ್ಯ ತಂದು ನಿಲ್ಸೋರು ಒಂದೇ, ಯಾರು ನಾರ್ಮಲ್ ರಂಗಭೂಮಿ ಕಲಾವಿದರು ಗೊತ್ತಿಲ್ಲದವರು, ಪರಿಚಯ ಇಲ್ದವರು ತಂದು ನಿಲ್ಸೋರು, ನನಗೆ ಆಕ್ಟ್ರೆಸ್. ಸೊ ನನಗೆ ಆ ಥರ ಭೇದ ಭಾವ ಇಲ್ಲ. ಆನ್ ಸ್ಕ್ರೀನ್ ಒಂದ್ಸಲ ಕ್ಯಾಮ್ರಾ ಹೋಗಾದ್ರೆ ವಿ ಆರ್ ಆಲ್ ಕ್ಯಾರೆಕ್ಟರ್ಸ್. ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಮಗ ಒಂದು ಹೀರೋ ಆಗಿ ಮಾಡ್ತಾ ಇದ್ದಾರೆ ಅಂದಾಗ ಮಗನ್ನ ಸೆಟ್ ಅಲ್ಲಿ ಹೀರೋ ತರಾನೇ ನೋಡ್ತಾ ಇದ್ರ ಅಥವಾ ಮಗನ್ ತರಾನೇ ಟ್ರೀಟ್ ಮಾಡ್ತಾ ಇದ್ರು? ಇದೊಂದು ಕಂಪ್ಲೇಂಟ್ ಇದೆ, ಮಗನ್ ತರ ಟ್ರೀಟ್ ಮಾಡೋ ತರ ಟ್ರೈ ಮಾಡ್ತಾರೆ. ನಾನು ಸಿಂಪಲ್ ಒಂದೇ ಹೇಳಿದ್ದು, ನಾನು ಬಂದಿರೋದು ಕೆಲಸ ಮಾಡೋಕ್ಕೆ. ಹಿಂಗೆ ಮನೇಲಿ ಮಾತಾಡಿದೆ ನನಗೆ ಇಲ್ಲಿ ಕೆಲಸ, ನಾನು ಬಂದಿರೋದು ಹಿಂಗೆ, ನಾನು ಇರೋದು ಹಿಂಗೆ, ನಾನು ಹಿಂಗೆ ಕೆಲಸ ಮಾಡೋದು. ಸೊ ಆ ಥರ ಪ್ರೊಫೆಷ್ನಲ್ ಫೈಟ್ಸ್ ಇದ್ದೇ ಇರುತ್ತೆ. ಅದು ಒಂದು, ಯಾಕಂದರೆ ಡಬ್ಬಿಂಗ್ ವಿತೌಟ್ ಪೇಮೆಂಟ್ ಡಬ್ಬಿಂಗ್ ಮಾಡಿಸಿದ್ದಾರೆ. ಸೊ ಅದೊಂದು ನೋವಿದೆ, ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ. ಅಪ್ಪನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಪೇಮೆಂಟ್ ಬೇಕೇ ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇರಲ್ವಂತ? ನಮ್ಮ ಜೀವನ ನಡೆಸೋ ಕಾಸು ಬೇಕಲ್ಲ. ನನಗೆ ಬೆಳಿಗ್ಗೆ ಹಾಕೊಡೋ ಬಟ್ಟೆ ಕಾಸು ಬೇಕು, ಓಡಾಡೋ ಕಾಸು. ಹಾಗಿದ್ರೆ ಇದು ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದೀರಾ ತಂದೆ ಮೇಲೆ? ಕಂಪ್ಲೇಂಟ್ ಏನಿಲ್ಲ. ಇವಾಗ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ, ಕೋವಿಡ್ ಅಲ್ಲಿ ಎಲ್ಲ ಇಡೀ ಇಂಡಸ್ಟ್ರಿ ನಿಂತೋಗಿದ್ದ ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡಕ್ ಕೊಟ್ಟಿದ್ದೆ ಅವಕಾಶ, ನಮ್ಮ ಪುಣ್ಯ. ಸೊ ಸಿನಿಮಾನ ಕಣ್ಣು ಓದ್ಕೊಂಡು ಮಾಡಿದಂಥ ಸಿನಿಮಾ ವಿಷ್ಣುಪ್ರಿಯ. ಸೊ ಈ ಸಿನಿಮಾಗೆ ಪೇಮೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಆ ಚಾನ್ಸ್ ಕೊಟ್ಟಿರೋದೇ ನಮ್ಮ ಪುಣ್ಯ ಅಂದ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಅಷ್ಟೇ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಕೊಡ್ಲೇ ಇಲ್ವಾ, ಅಥವಾ ಸ್ವಲ್ಪ ಏನಾದ್ರು ಕೊಟ್ರ? ಸ್ವಲ್ಪ ಏನೋ ಕೊಟ್ರು ಅಷ್ಟೇ, ಒಂಚೂರು ಕೊಟ್ರು ಅಷ್ಟೇ. ಬಟ್ ಪರವಾಗಿಲ್ಲ, ಈ ಸಿನಿಮಾ ಮೂಲಕ ಜನರು ಮನ್ಸಿಗೆ ಗೆಲ್ಲುವಂತ ಒಂದು ದಾರಿ ಕೊಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ. ಸೊ ಅದಕ್ಕೆ ನಾನು ಬಿಗ್ ಗಿಫ್ಟ್ ಇದೆ. ಕಾಸು ನಾಳೆ ಬೆಳಗ್ಗೆ ಖರ್ಚು ಮಾಡೋದು, 1 ಕೋಟಿ ಒಂದು ನಿಮಿಷದಲ್ಲಿ ಖರ್ಚು ಮಾಡಕ್ ಹೋದ್ರು. 1 ಕೋಟಿ ಅದೇನು ದೊಡ್ಡದಲ್ಲ. ಬಟ್ ಜನರು ಮನ್ಸು ಗೆಲ್ಲದಿದೆಯಲ್ಲ, ಅದಕ್ಕೊಂದು ಅವಕಾಶ ಸಿಗೋದಿದೆಯಲ್ಲ, ಅದು ದೊಡ್ಡದು, ಅದಕ್ಕೆ ಪ್ರೈಸ್ಲೆಸ್. ಸೊ ಅದಕ್ಕೆ ಅದು ಕೊಟ್ಟರೆ ನಾನು ಗ್ರೇಟ್ಫುಲ್ ಅಂತ ಹೇಳ್ತೀನಿ ಅಷ್ಟೇ. ನಿಮ್ ತಂದೆಯವರು ಎಲ್ಲೋ ಒಂದ್ ಕಡೆ ಅನ್ಸಿದ್ದನ್ನ ಎಲ್ಲೂ ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಆಗಿ ಹೇಳ್ದವರು, ಎಷ್ಟೊಂದ್ ಕಡೆ ಅದನ್ನ ಕೇಳ್ದವ್ರಿಗೆ ಹರ್ಟ್ ಆದ್ರೂ ಕೂಡ ಇಷ್ಟಪಟ್ಟವ್ರು ಇದ್ದಾರೆ, ಅದನ್ನ ವಿರೋಧ ಮಾಡಿದವರು ಇದ್ದಾರೆ. ಈ ತರ ಸಿಚುವೇಶನ್ ಅಲ್ಲಿ ನಿಮ್ಮ ತಂದೆ ಮಾತನ್ನ ಕೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನನಗೆ ಎಷ್ಟೊಂದ್ಸತಿ ನಾನು ಇಂಟರ್ಫಿಯರ್ ಆಗಿ ಬೇಡ, ಯಾಕೆ ಮಾತಾಡ್ತಾ ವಿಷಯಕ್ಕೆ ಅಂತ ಹೇಳ್ತೀನಿ. ಬಟ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಒಂಥರ ನಮ್ಮ ಫ್ರೀಡಮ್ ಫೈಟರ್ ಇದ್ದಂಗೆ ಅವರು. ಅವ್ರಿಗೆ ಸತ್ಯ ಹೇಳ್ಬಿಡ್ಬೇಕು, ಯಾರೇನಂದ್ರು ಓಪನ್ ಆಗಿ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಇಂಡಸ್ಟ್ರಿ ಅಂತಾರೆ. ನಾನು ಅದೇ ಹೇಳೋದು ಯಾವಾಗಲೂ, ನಮ್ಮ ಇಂಡಸ್ಟ್ರಿಯಿಂದ ಎಷ್ಟೊಂದ್ಸತಿ ನಿಂತಿದ್ದೆ, ನಿನ್ಗೆ ಯಾರು ನಿಂತಿದ್ದಾರೆ ನಾನು ಕೇಳೋ ಕ್ವಶನ್. ಎಷ್ಟೊಂದ್ಸತಿ ನೀನು ನಿಜ ಹೇಳಕ್ ಹೋಗ್ತಾ ಯಾರಿಗೂ ಹೆಲ್ಪ್ ಮಾಡೋಕ್ಕೆ, ಬಟ್ ನೀನು ಕೆಟ್ಟನಂತ ಯಾಕೆ ಬೇಕು ಅಂತ. ಇಲ್ಲ ಇರೋದೇ ಹಿಂಗೆ ಅಂತ ಹೇಳ್ತಾರೆ. ತಂದೆಗೆ ಬುದ್ಧಿ ಹೇಳೋಂಥ ಬುದ್ಧಿವಂತ ಮಗ ನಾನಲ್ಲ ಮೇಡಮ್.
ಅವ್ರ ತಂದೆ ಆಗಿರ್ತಾರೆ. ಓಕೆ, ಹೇಳೋದು ಹೇಳ್ತೀವಿ, ಆಮೇಲೆ ಅವ್ರಿಗೆ ಏನ್ ಬರುತ್ತೋ ಅವ್ರು ಇದನ್ನ ಮಾಡ್ತಾರೆ ಅಷ್ಟೇ. ಇವಾಗ ನಮ್ಮ ಅಪ್ಪ ಅಂದಿರೆಲ್ಲ ಸೆಲ್ಫ್ ಮೇಡ್. ನಾವು ಅಟ್ಲೀಸ್ಟ್ ನಮ್ಗೊಂದು ಪ್ಲಾಟ್ಫಾರ್ಮ್ ಕೊಟ್ಟರು, ಒಂದು ಇದರಲ್ಲಿದೆ, ಒಂದು ಅವಕಾಶ ಕೊಟ್ಟರು. ಸೊ ಇಲ್ಲ, ಅವ್ರ ಮಗ ಅಂತ ಫಸ್ಟ್ ಅವಕಾಶ ಕೊಟ್ಟರು. ಸೊ ಅದಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಇದೆ. ಬಟ್ ಅವರೆಲ್ಲ ಸೆಲ್ಫ್ ಮೇಡ್, ಏನು ಇಲ್ದಾರೆ ಆಟೋ ಡ್ರೈವರ್ ಆಗಿರೋದು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸೆಲ್ಫ್ ಮೇಡ್. ಅವ್ರಿಗೆಲ್ಲ ನೀವೇನು ಹೇಳೋಕ್ಕಾಗಲ್ಲ, ನೀವು ಹಿಂಗೆ ಮಾಡು ಹಂಗೆ ಮಾಡು ಅಂತ. ಯಾಕಂದ್ರೆ ಏನು ಇಲ್ದಾರೆ ಬಂದು ಮಾಡ್ಕೊಂಡು ಬಂದವ್ರಿಗೆ ಹಿಂಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರ ದಾರಿಲಿ ಅವರು ಈ ಥರ ಏನು ಮಾಡೋಕ್ಕೆ ಸುಮ್ಮನೆ ಆಗಬೇಕು ಅಷ್ಟೇ ಅದು ವಿಷಯ. ಇವಾಗ ನಿಮ್ಮ ಸಿನಿಮಾದ ಪ್ರಮೋಷನ್ಗಳಿಗೆ ಸುದೀಪ್ ಸರ್ ಬಂದಿರೋದಾಗ್ಲಿ, ಮತ್ತೆ ಭಾರತೀಯಮ್ಮ ಆಗಿರ್ಬೋದು, ಒಳ್ಳೆ ಸಪೋರ್ಟಿವ್ ಆಗಿ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ತಂದೆಯವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗಾಗಿ ಅಂತವರೆಲ್ಲ ಸಪೋರ್ಟಿಗೆ ನಿಂತಾಗ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕೇಳಿದ ತಕ್ಷಣ ಹೋಗಿ ಸುದೀಪ್ ಸರ್ಗೆ ಹೋಗಿ ಹೇಳಿರ್ತಾರೆ, ನಮ್ಮ ಡ್ಯಾಡಿ ಬರ್ಡೇ ಇದೆ, ನಮ್ಮ ಟ್ರೈಲರ್ ಲಾಂಚ್ ಇದೆ ಅಣ್ಣ, ನೀವು ದಯವಿಟ್ಟು ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ತಂದೆಯವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ, ಒಂದು 60ನೇ ಬರ್ಡೇಗೆ ನನಗೆ ಬೇರೆ ಏನು ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಮಗನಾಗಿ ನನಗೆ ನಿಮ್ಮ ಅಪ್ಪ ಅಮ್ಮನ ಖುಷಿ ಪಡಿಸೋದೇ ಅಲ್ವಾ. ಐ ಥಿಂಕ್ ಇಟ್ ಇಸ್ ಅ ಮೋಸ್ಟ್ ರಿಯಲ್ ಥಿಂಗ್, ಹ್ಯಾಪಿಯೆಸ್ಟ್ ಥಿಂಗ್. ಸೊ ಕೇಳಿದ ತಕ್ಷಣ ಭಾರತೀಯಮ್ಮನೂ ಬರ್ತೀನಿ ಅಂದ್ರು, ಸುದೀಪ್ ಸರ್ ಬಂದರು. ಸೊ ನಾನು ಯಾವಾಗ ಹೇಳ್ತೀನಲ್ಲ, ಪರಿಚಯ ಅನ್ನೋದು ಎಲ್ಲರಿಗೂ ಇರ್ತೀನಿ ಅಂತ ಹೇಳ್ತಾರೆ. ಬಟ್ ಕೇಳಿದಾಗ ಯಾರು ನಿಲ್ಲೋರು ಇದಾರಲ್ಲ, ಅವ್ರ ಮೇಲೆ ಹೆಚ್ಚಿನ ಪ್ರೀತಿ ಗೌರವ ಜಾಸ್ತಿ ಇರುತ್ತೆ. ಸೊ ಕೇಳಿದ ತಕ್ಷಣ ಬಂದು ಮಾಡ್ಕೊಡೋದಕ್ಕೂ ಅವ್ರ ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ, ಬಟ್ ತುಂಬಾ ಹೆಚ್ಚಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಷ್ಣುವರ್ಧನ್ ಸರ್ಗೆ ನೀವು ಹೀರೋ ಆಗಿ ಮಾಡ್ಬೇಕು ಅಂತ ಕಾಣಿಸ್ಕೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತಂತೆ. ಭಾರತಿ ಅಮ್ಮನೇ ಹೇಳಿದ್ರು ಅವತ್ತು ಸ್ಟೇಜ್ ಮೇಲೆ ಅಷ್ಟು ಜನಗಳ ಮುದ್ದೆ ಆ ಮಾತನ್ನ ಹೇಳಿದಾಗ ನಿಮ್ಗೆ ಅದ್ ಕೇಳಿ ಏನ್ ಅನಿಸ್ತು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ವಿಷ್ಣು ಸರ್ ಮನೆ ಅಥವಾ ಆಟ ಆಡ್ತಾ ಇದ್ರು ಹುಡುಗರು, ನಾವು ಮನೆ ಮುಂದೆ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರಿ ಅವಾಗ. ಸೊ ಅಂಕಲ್ ನೋಡ್ತಾ ಇದ್ರು. ಅಂಕಲ್ ಏನಂದ್ರೆ ಒಂದೇ ಒಂದ್ಸಲ ಇವ್ನು ಹೀರೋ ಮಾಡಿಸಿ ಇವನು ಅಂತ ಆತರ ರೇಗಿಸ್ತಾ ಇದ್ರು ಅಷ್ಟೇ. ಸೊ ನಾನು ಗುಂಡು ದಪ್ಪಕ್ಕಿದ್ದೆ. ಸೊ ಅವಾಗ ಅಂಕಲ್ ರೇಗಿಸ್ತಾರೆ, ನೆಕ್ಸ್ಟ್ ಏನೋ ಮಾಡುತ್ತೆ ನನ್ನ ಮುಂದೆ ಎಲ್ಲ, ಬಟ್ ಅಮ್ಮಗೆ ಮತ್ತೆ ಡ್ಯಾಡಿಗೆ ಹೇಳ್ತಾ ಇರಂತೆ. ಸೊ ಮಾಡ್ಸಿ ಅಂತ, ನಮ್ಮ ಹುಡುಗ ಅಂತ ಒಂದು ಒಲವು, ಒಂದು ಪ್ರೀತಿ. ಸೊ ಅವ್ರು ನೋಡಿ ಬೆಳೆದಿದ್ದೆ ನಮ್ಮ ಪುಣ್ಯ ಆ್ಯಕ್ಚುಲಿ. ಎಷ್ಟೊಂದು ಜನ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇದ್ರು. ನಾವೆಲ್ಲ ಅವ್ರ ಜೊತೆ ಊಟ ಮಾಡಿದ್ದೀವಿ, ಅವ್ರ ಹತ್ರ ಒಂದು ಗೈಡೆನ್ಸ್ ತೊಗೊಂಡಿದ್ವಿ, ಅವ್ರು ನಮ್ಮ ಹೆಗ್ಲ ಮೇಲೆಲ್ಲ ಕೈ ಹಾಕಿದ್ದಾರೆ. ಸೊ ಇದೆಲ್ಲ ಒಂದು ಆಲ್ವೇಸ್ ರಿಮೆಂಬರಿಂಗ್ ಸ್ವೀಟ್ ಮೆಮೊರೀಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಪುಣ್ಯ ಅವ್ರನ್ನೆಲ್ಲ ನಾನು ಹತ್ರದಿಂದ ನೋಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಡೈರೆಕ್ಟಾಗಿ ಅವ್ರ ಮನೆ ಒಳಗಡೆ ಹೋಗೋ ಅಥಾರಿಟಿ ಇತ್ತು ನನಗೆ. ನನ್ನ ಪುಣ್ಯ ಅದು. ಟೈಟಲ್ ಅಲ್ಲೇ ಇದೆ ವಿಷ್ಣು ಪ್ರಿಯ ಅಂತೇಳಿ. ಅವರು ಅಂದ್ರೆ ತಂದೆಯವ್ರಿಗೆ ಅವ್ರು ತುಂಬಾ ಇಷ್ಟ ಅನ್ನೋದ್ರಿಂದ ನಿಮ್ಮ ಸಿನಿಮಾಗೆ ವಿಷ್ಣು ಅನ್ನೋದನ್ನ ಕೊಟ್ರ ಅಥವಾ ಹೇಗೆ? ತಂದೆಯವ್ರಿಗೆ ತುಂಬಾ ಇಷ್ಟ ಆದ ಹೆಸರು ವಿಷ್ಣು ಅಂತ. ಫಸ್ಟ್ ಫಿಲ್ಮ್ ಅಲ್ಲಿ ಸಂಪತ್ ಅಂತ ಇಟ್ರು, ವಿಷ್ಣು ಸರ್ ಒರಿಜಿನಲ್ ಹೆಸರು ಸಂಪತ್ ಅಂತ ಇಟ್ರು. ಇಲ್ಲಿ ವಿಷ್ಣು ಅಂತ ಇಡಬೇಕು ಅಂತ ಹೇಳಿದ್ರು. ನಾನು ಇಲ್ಲ, ನಾನು ಬೇಕು ಅಂತ ಅಂಕಲ್ ಹೆಸರು ಇಡಲ್ಲ, ಕರೆಕ್ಟಾಗಿ ಕತೆಗೆ ಸೂಕ್ತ ಇಡೋಣ ಅಂತ ನಾನು ಹೇಳಿದ್ದೆ. ಬಟ್ ಇದಕ್ಕೆ ಎಷ್ಟು ಮುದ್ದೆ ಕಾಣಿಸ್ತದೆ ನನಗೆ ನಂಬಕ್ಕಾಗ್ತಿಲ್ಲ. ವಿಷ್ಣು ಎಷ್ಟು ಪರ್ಫೆಕ್ಟ್ ಆ್ಯಕ್ಟಾಗಿ ಕಾಣಿಸ್ತದೆ, ಕೇಳಿಸ್ತದೆ. ಆ ಹುಡುಗಿ ಹೇಳೋದು ವಿಷ್ಣು ಅಂತ ಎಲ್ಲ ಕರೆಕ್ಟಾಗಿ ಸಿಂಕ್ ಆಗೋದು. ಅದೇನೋ ಮ್ಯಾಜಿಕ್ ಎಲ್ಲ ಕಾಣಿಸ್ತದೆ. ಲೆಟ್ಸ್ ಸಿ. ಇವಾಗ ವಿಷ್ಣು ಪ್ರಿಯದಲ್ಲಿ ಕಂಪ್ಲೀಟ್ ಲವ್ ಸ್ಟೋರಿನ ಅಥವಾ ಅದರಲ್ಲೂ ಎಂಟರ್ಟೈನ್ಮೆಂಟ್ ಆಗಿರ್ಬೋದು? ಎಂಟರ್ಟೈನ್ಮೆಂಟ್ ಮೇಡಮ್, ಎಂಟರ್ಟೈನ್ಮೆಂಟ್ ನನ್ನ ಪ್ರಕಾರ ಸಿನಿಮಾ ರಂಗದಲ್ಲಿ ಹಾರರ್ ಇರುತ್ತೆ, ಕಾಮಿಡಿ ಇರುತ್ತೆ, ಆಕ್ಷನ್ ಇರುತ್ತೆ, ಜಾನರ್ಸ್ ಅಂತ ಇರುತ್ತೆ. ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಜಾನರ್ ಬೇರೆ. ಇದೊಂದು ಪಕ್ಕಾ ಲವ್ ಸ್ಟೋರಿ, ಪಕ್ಕಾ ಒಂದು ಲವ್ ಸ್ಟೋರಿ. ನನ್ನ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಲವ್ ಸ್ಟೋರಿ. ಇಂಟೆನ್ಸ್ ಲವ್. ನಿಮಗೆ ರೆಗ್ಯುಲರ್ ಸಿನಿಮ್ಯಾಟಿಕ್ ಥರ ಸುಮ್ಮನೆ ಸಕದಾಗ ಒಂದು ಕಾಮಿಡಿಯನ್ನು ಕರ್ಕೊಂಬೋದು, ಒಂದು ಸೀನ್ ಹಾಕೋದು ಆ ಥರ ಎಲ್ಲ ಇರಲ್ಲ. ತುಂಬ ಪ್ರೀತಿ ಮೇಲೆ ಒಂದು ಹೇಳ್ಬೇಕಾ ನಿಮಗೆ, ಒಂದು ಅರ್ಜುನ್ ರೆಡ್ಡಿ, ಒಂದು ದಿಯಾ. ಆಕ್ಚುಲಿ ಇವಾಗ ನೆಕ್ಸ್ಟ್ ಕ್ವಶನ್ಸ್ ನಂದು ಅದೇ ಇತ್ತು. ಇದೊಂದು ಲವ್ ಸ್ಟೋರಿ ಆಗಿರೋದ್ರಿಂದ ನಿಮ್ಗೆ ಯಾವ್ಯಾವ ಲವ್ ಸ್ಟೋರಿ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ? ನನಗೆ ಇಷ್ಟ ಆಗಿದ್ದು ಮುಂಗಾರು ಮಳೆ, ಬಂಧನ, ದೇವದಾಸ್, ಅರ್ಜುನ್ ರೆಡ್ಡಿ. ಸೊ ಹಿಂದೆ ಹುಚ್ಚ ಸುದೀಪ್ ಸರ್ದು. ಆಮೇಲೆ ನಾನಿನ್ನ ಮರೆಯಾದರೆ ಅಣ್ಣದು. ಸೊ ಈ ಥರ ಸಿನಿಮಾಗಳೆಲ್ಲ ನನಗೆ ಇಷ್ಟ. ಅರಸು, ಆ ಥರ ಒಂದಷ್ಟು ಸಿನಿಮಾಗಳು ನನಗೆ ಇಷ್ಟ. ಅಂದರೆ ಹೆಚ್ಚಾಗಿ ಕಾಡಂತ ಸಿನಿಮಾಗಳು ತುಂಬ ಇಷ್ಟ. ಜೋಡಿ ಯಾವುದು ತುಂಬಾ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಒಂದು ಜೋಡಿ ಅಂತ ಇಷ್ಟ ಆಗಿರತ್ತೆ? ಈ ಜೋಡಿ ಥಿಯೇಟರ್ ಅಲ್ಲಿ ಬಂದ್ರೆ ನೋಡಕ್ ಇಷ್ಟ ಆಗುತ್ತೆ ಅನ್ನೋದೊಂದು ಜೋಡಿ ಇರುತ್ತಲ್ಲ, ಆ ಥರ. ವಿಷ್ಣು ಸರ್ ಸುಹಾಸಿನಿ ಮೇಡಮ್ ಅದೊಂದು. ಅದು ಬಿಟ್ಟರೆ ತುಂಬ ಇಷ್ಟ ಆಗಿದ್ದ ಜೋಡಿ ಸುದೀಪ್ ಸರ್ ರಮ್ಯ ಅವ್ರದ್ದು ಒಂದು ಜೋಡಿ ಇಷ್ಟ. ಅದೊಂದು, ಅದು ತುಂಬಾ ಎಲ್ರಿಗೂ ಫೇವ್ರೇಟ್ ಆಗಿರುವಂತ ಜೋಡಿ ಸರ್. ಇವಾಗ ವಿಷ್ಣು, ನೀವು ಆಕ್ಚುಲಿ ನಾವು ಕೇಳಿರೋ ಪಟ್ಟಂಗೆ ತುಂಬಾ ಸ್ಟ್ರಗಲ್ ಮಾಡಿ ನೀವು ಯಾವುದೇ ಸಿನಿಮಾ ಆದ್ರೂ ತಗೊಂಡು ಸ್ಕ್ರಿಪ್ಟ್ ನೋಡಿದ್ರು ನೀವು ತುಂಬಾ ಸ್ಟ್ರಗಲ್ ಮಾಡಿರ್ತೀರಾ ಅಂತ ಗೊತ್ತು ನಮಗೆ. ಹಾಗಿರುವಾಗ
ವಿಷ್ಣು ಪ್ರಿಯಾಗೆ ನಿಮ್ಮ ಸ್ಟ್ರಗಲ್ ಹೇಗಿತ್ತು? ಇದಕ್ಕೋಸ್ಕರ ನೀವೇನು ವಿಷ್ಣುಪ್ರಿಯಾ ಸ್ಟ್ರಗಲ್ ಅಂತ ದೇವ್ರ ಆ ಥರ ಏನಿಲ್ಲ ಮೇಡಮ್. ಅಂದ್ರೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಟೀಮ್ ಇಲ್ದಿರೋದ್ರಿಂದ ಒಂಚೂರು ಓಡಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಓಡಾಡ್ತಾ ಇದ್ದೀನಿ. ಯಾಕಂದ್ರೆ ಹೀರೋನ್ ಅಲ್ಲಿ ಅವ್ರು ಬಿಸಿ ಇದ್ದಾರೆ, ಅವ್ರ ಫಿಲಮ್ ಪ್ರಮೋಷನ್ಸ್ ಬರೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ತಮಿಳ್ ಸಿನಿಮಾ ರಿಲೀಸ್ ಆಗ್ತಾರೆ ಅಂತ. ಏನೋ ಒಬ್ಬನೇ ಆಗ್ಬಿಟ್ಟಿದ್ದೀನಿ, ಒಂಥರ ಒನ್ ಮ್ಯಾನ್ ಆರ್ಮಿ ಥರ ಓಡಾಡ್ತೇನೆ ಎಲ್ಲ ಕಡೆ. ಸೊ ಅದೊಂಚೂರು ಸುಸ್ತಾಗ್ಬಿಡ್ತೆ ಅವಾಗ ಅವಾಗ. ಸೊ ನೈಟ್ ಮಲಗಬೇಕಾದ್ರೆ ಸುಸ್ತಾಗ್ಬಿಡ್ತೇವೆ ಅಪ್ಪ, ಬೆಳಗ್ಗೆ ಏನೋ ಮಾಡಿರ್ತೀನಿ. ಯಾಕಂದರೆ ವರ್ಕೌಟ್ ಮಾಡೋ ಒಂದು ತಿಂಗಳಾಯಿತು, ಊಟ ಕರೆಕ್ಟಾಗಿ ಮಾಡಿರಲ್ಲ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಸೊ ಆ ಥರ ಪ್ರೆಷರ್ಸ್. ಅದು ಬಿಟ್ಟರೆ ಸಿನಿಮಾ ಮಾಡೋಕ್ಕೆ ತುಂಬ ಚೆನ್ನಾಗಿ ಈಸಿಯಾಗಿ ಸಿನಿಮಾ ಮಾಡಿದೆ ಇದನ್ನು. ಯಾಕಂದರೆ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ನಮ್ಮ ಕಂಫರ್ಟ್ ಲೆವೆಲ್ ಕರ್ಕೊಂಡ್ಬಂದು ನೀಟಾಗಿ ಅವ್ರಿಗೆ ಏನು ಬೇಕೋ ಆ ಥರ ವರ್ಕ್ಶಾಪ್ಸ್ ಮಾಡ್ಕೊಂಡು ಆ ಥರ ಟ್ರೀಟ್ ಮಾಡೋದು. ಕ್ಯಾಮ್ರಾಮನ್ ಅದ್ಭುತವಾಗಿ ನಮ್ಮನ್ನ ಫ್ರೇಮಿಂಗ್ ಎಲ್ಲ ಇಟ್ಟು ನಮ್ಮನ್ನ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿರೋ BGMs ಕೊಟ್ಟಿದ್ದಾರೆ. ಏನು ಹಾಡುಗಳು ನೋಡ್ತಾ ಇರೋ ಈ ಹಾಡುಗಳು ಮೀರಿದ್ದು ಎಮೋಷ್ನಲ್ BGMs ಮ್ಯೂಸಿಕಲ್ಲಿ ಫಿಲಮಲ್ಲಿದೆ. ಸೊ ಫಿಲಮ್ ಮಾಡ್ಬೇಕಂದ್ರೆ ಇಟ್ ವಾಸ್ ಎ ಕೇಕ್ ವಾಕ್ ಅಂತ ಹೇಳ್ತೀನಿ. ತುಂಬ ನೀಟಾಗಿ ಕರ್ಕೊಂಡೋಗಿ ತುಂಬ ಇದಾದ್ರು. ಬಟ್ ಹತ್ತಿರಪ್ಪಲ್ಲಿ ವಾಟರ್ ಫಾಲ್ ಸೀನ್ ಮಾಡೋಕಂದ್ರೆ ಮಾತ್ರ ಒಂಚೂರು ಭಯ ಆಯಿತು. ಯಾಕಂದರೆ ಅದು ಕೇರಳದಲ್ಲಿ ಬಾಹುಬಲಿ ಶೂಟ್ ಮಾಡಿದ ಕಡೆ ಹೋಗಿದ್ದು ನಾವು. ಅದು ಪ್ರಿಯಾ ಅಂತ ಕುಕ್ಕೋತಾನೆ ಟ್ರೈಲರಲ್ಲಿ. ಅಲ್ಲಿ ಹೋದಾಗ ಮಧ್ಯದಲ್ಲಿ ಬಂಡೆಗಳ ಮಧ್ಯದಲ್ಲಿ ನಡ್ಕೊಳ್ಬೇಕು, ಜೋರಾಗಿ ನೀರು ಬರ್ತಾ ಇದೆ. ಅಲ್ಲೊಂದು 3 ಜನ ಅಲ್ಲಿ ಫಿಶರ್ಮನ್ಸ್ ಅವ್ರು ಯಾರು ಇರ್ತಾರೋ ಸುತ್ತಮುತ್ತ ಆ ಕಡೆ ಪ್ರದೇಶದಲ್ಲಿ, ಅಲ್ಲಿ ಅವ್ರು ಬಂದು ಕರ್ಕೊಂಡವ್ರು. ಅದೊಂಚೂರು ಭಯ ಆಯಿತು, ಯಪ್ಪ ಒನ್ ಟೇಕಿಗೆ ಇಷ್ಟೆಲ್ಲ ಮಾಡಬೇಕಾ, ಲೈಫ್ ರಿಸ್ಕಿಂಗ್ ಟೇಕ್ ಎಲ್ಲ ಮಾಡಿಸ್ಬೇಡಿ ಅಂತ ಒಂದು ಭಯ ಆಯ್ತು ಅಷ್ಟೇ. ಇವಾಗ ವಿಷ್ಣು ಪ್ರಿಯಾ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ರೆಡಿ ಇದೆ ನಿಮ್ ಕೈಲಿ? ಅಲ್ಲ, ಕೇಳ್ತಾ ಇದೀವಿ ರೆಡಿ ಹೇಗೆ, ನೆಕ್ಸ್ಟ್ ಎಷ್ಟು ಸಿನಿಮಾ ಇದೆ ನಿಮ್ ಕೈಲಿ? ಒಂದು ಸಿನಿಮಾ ರೆಡಿ ಇದೆ. ದುನಿಯಾ ವಿಜಯ್ ಸರ್ ಮತ್ತೆ ನಾನು ಇಬ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀವಿ. ಎಸ್ ನಾರಾಯಣ್ ಸರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅದ್ಭುತವಾಗಿರೋ ತಾರಾಂಗಣ ಇದೆ ಸಿನಿಮಾದಲ್ಲಿ. ಸೊ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳಕ್ ಹೋಗಿಲ್ಲ, ಅನೌನ್ಸ್ ಮಾಡಿಲ್ಲ. ಸೊ ಅದೊಂದು ಸಿನಿಮಾ ಇದೆ. ಇನ್ನೊಂದು ದಿಲ್ದಾರ್ ಅಂತ ಒಂದು ಹೊಸ ಟೀಮ್ ಜೊತೆ ಒಂದು ನಡೀತಾ ಇದೆ, ಮಾತುಕತೆ ನಡೀತಾ ಇದೆ, ಪ್ರೊಸೆಸಲ್ಲಿ ಇದೆ, ಅದು ಶೂಟ್ ನಡೀತಿದೆ. ಸೊ ಅದು ಬಿಟ್ಟು ಇನ್ನೊಂದು 2-3 ಕೇಳಿದ್ದಾರೆ. ಬಟ್ ನಾನು ಹೇಳಿದ್ನಲ್ಲ, ನನಗೆ ಬೆಳಿಗ್ಗೆ ಸೆಟ್ಟಿಗೆ ಹೋಗ್ಬೇಕಂದ್ರೆ ಏನೋ ಒಂದು ಕಿಕ್ಕಿರಬೇಕು. ನನಗೆ ಕಿಕ್ಕಿಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ಲೈಕ್ ಸಖತ್ತಾಗಿದೆ ಏನೋ ಇದೆ ಒಂದು ನಂಬಿಕೆ. ಎಂಡ್ ಆಫ್ ದ ಡೇ ಬಿಟ್ಟಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಜನ ಡಿಸೈಡ್ ಮಾಡ್ತಾರೆ. ಬಟ್ ನಮ್ಗೆ ಅನ್ಸ್ಬೇಕಲ್ಲ ಚೆನ್ನಾಗಿದೆ, ಅಟ್ಲೀಸ್ಟ್ ಪ್ರಯತ್ನ ಮಾಡೋಣ ಅಂತ. ಸುಮ್ಮನೆ ಯಾರೋ ಬರ್ತಾನೆ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಕರ್ಕೊಂಡೋಗ್ಬಿಟ್ಟು ಒಂದು ಸುಮ್ಮನೆ ಸೀನ್ ಮಾಡಿ ಹೀರೋನ್ ಜೊತೆ ಡ್ಯಾನ್ಸ್ ಮಾಡೋಕೆ ನನಗಂತೂ ಪರ್ಸನಲಿ ಆಗಲ್ಲ. ಐ ಕ್ಯಾನ್ ನಾಟ್ ಡೂ ದಟ್. ನನಗೆ ಸೆಟ್ಟಿಗೆ ಹೋಗ್ಬೇಕಂದ್ರೆ ಏನೋ ಮಾಡ್ತಾ ಇದ್ದೀನಿ ನಂಬಿಕೆ ಇರಬೇಕು. ನನಗೆ ನಂಬಿಕೆ ನಾಳೆ ದಿವಸ ಜನಕ್ಕೆ ಬಂದು ಹೆಂಗೆ ಹೇಳಿ ಸಿನಿಮಾ ನೋಡಿ ಅಂತ. ಬಿಕಾಸ್ ನನಗೆ ನಂಬಿಕೆ ಇಲ್ಲ, ಐ ಕ್ಯಾನಾಟ್ ಲೈ, ನನಗೆ ಸುಳ್ಳಕ್ಕಾಗಲ್ಲ. ಸೊ ಈ ಸಿನಿಮಾ ನಿಮ್ ತಂದೆಯವ್ರು ನೋಡಿರ್ತಾರೆ ಆಬ್ವಿಯಸ್ಲಿ. ಪ್ರೊಡ್ಯೂಸರ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ನೋಡ್ಲೇಬೇಕು. ಈ ಸಿನಿಮಾ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ರ, ಅಥವಾ ಇನ್ನು ಈ ತರ ಮಾಡ್ಬೋದಿತ್ತು ಅಂತ ಅವ್ರು ಕೂಡ ಏನಾದ್ರು? ಖಂಡಿತ ಇಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವಾಗಲೂ ಡಿಸ್ಕಷನ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಸ್ತಾ ಇರಬೇಕು, ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ. ಬಟ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು ಸ್ವಲ್ಪ ಟ್ರೈಲರ್ ಎಡಿಟ್ಸ್ಗೆ ಅದಕ್ಕೆಲ್ಲ ಕುತ್ಕೊಂಡಾಗ ಅವ್ರಿಗೊಂದು ನನ್ನ ಸೆನ್ಸ್ ಅರ್ಥ ಆಯ್ತು ಒಂಚೂರು. ನಾನು ಏನು ಹೇಳ್ತಾ ಇದ್ದೆ ಇಷ್ಟು ಅವ್ರು ನಂಬ್ತಾ ಇರಲಿಲ್ಲ, ಬಟ್ ಅರ್ಥ ಆಯ್ತು ನಾನು ಏನು ಹೇಳಕ್ಕೆ ಹೊರಟೀನಿ ಅಂತ. ಸೊ ನಾನು ಅಷ್ಟು ಕತೆಗಳು ಜನರಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಾನು ಸಮ್ಟೈಮ್ಸ್ ಬರಿತಾ ಇರ್ತೀನಿ. ಸೊ ಏನೋ ಮಾಡಬೇಕು ಅಂತ ಒಂದು ಆಸೆ ಇದೆ, ಏನೋ ಈ ಥರ ಮಾಡೋಕೆ ಆ ಥರ ಮಾಡೋಕ್ಕೂ ಅಂತ. ಬಟ್ ನಾನು ಹೇಳೋದು ಒಂದೇ ಏನು ಮೇಡಮ್ ಗೊತ್ತಾ ಮೇಡಮ್, ನನಗೆ ಕನ್ಸು ಕಾಣೋಕ್ಕೆ ಕಾಸು ಬೇಡ. ಅಟ್ಲೀಸ್ಟ್ ಕನ್ಸು ಕಾಣ, ಏನೋ ಮಾಡೋಣ ಅಂತ ಕನ್ಸು ಕಾಣ್ಬೇಕಲ್ಲ, ಈ ಥರ ಮಾಡೋಕೆ ಆ ಥರ ಮಾಡೋಕು ಅಂತ. ಸುಮ್ಮನೆ ಕೂತಿದ ಕಡೆನೇ ಏನೋ ಬಂದಿದ್ದು ಮಾಡೋಕ್ಕೆ ನಾವೇನು ಝೂಲ್ ಹಾಕಿರೋ ಹುಲಿನ ಅಲ್ಲಿ ಊಟ ಹಾಕ್ತಾರೆ, ತಿನ್ನಬೇಕು, ವಾಕಿಂಗ್ ಮಾಡಬೇಕು ಅಂತ. ಮನುಷ್ಯ ನಾವು ನೆಮ್ಮದಿಯಾಗಿದ್ವಿ, ಫ್ರೀಡಮ್ ಇದೆ, ಓಡಾಡೋಣ, ಜನ ಪರಿಚಯ ಇದ್ದಾರೆ, ಮಾತಾಡೋಣ, ಯಾವ ಥರ ಮಾಡೋದು ಚೆನ್ನಾಗಿರುತ್ತೆ, ಡಿಸ್ಕಸ್ ಮಾಡೋಣ, ಕಲಿಯೋಣ. ಎಲ್ಲ ಸ್ಟಾರ್ಗಳ ಹತ್ರ ಹೋಗ್ತೀವಿ, ಯಾರು ಕೇಳಿದ್ರೆ ಯಾವತ್ತೂ ಬರಬೇಡ ಅಂತ ಹೇಳಲ್ಲ. ಅವ್ರೇನು ಮಾಡ್ತಾರೆ, ಅವ್ರ ಗೈಡೆನ್ಸ್ ಕೇಳೋಣ, ಸಪೋರ್ಟ್ ಕೇಳೋಣ. ಸೊ ಆಪರ್ಚುನಿಟೀಸ್ ಇದ್ದಾಗ ಅದನ್ನು ಒಳ್ಳೆ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಂಬೋದಷ್ಟೇ. ಹೌದು. ರೀಸೆಂಟ್ ಆಗಿ ನಿಮ್ ತಂದೆಯವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಹೊಸೊಬ್ರು ಸಿನಿಮಾ ಅಂತ ಬಂದಾಗ ಸಂಚಿತ್ ಹೆಗ್ಡೆ ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. 2.5 ಲಕ್ಷ ಈ ತರ ಎಲ್ಲ ತಗೊಳ್ತಾರೆ, ಈ ತರದ್ ಒಂದು ಮಾತು ಹೇಳ್ತಾರೆ. ನೀವು ಹಿಂದೆ ಸಿನಿಮಾ ಮಾಡಿರೋದ್ರಿಂದ ಈ ತರದ್ ಏನಾದ್ರು ನಿಮ್ಗೆ ಅನುಭವ ಆಗಿತ್ತಾ? ಈ ತರ ಏನಾದ್ರು ಅಪ್ರೋಚ್ ಮಾಡಕ್ ಹೋಗಿ ಈ ತರದ್ ಏನಾದ್ರು ಒಂದು ಅನುಭವ ಆಗಿತ್ತಾ? ಈ ವಿಷಯದ ಬಗ್ಗೆ ನೀವೇನ್ ಹೇಳ್ಬೋದು? ಸಂಜಿತ್ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಅವ್ನು ಈ ಸಿನಿಮಾದಲ್ಲೂ ಹಾಡು ಆಡಿದ್ದಾನೆ, ಹಾಡು ಬಿಡ್ತೀನಿ ಒಂದು 2 ದಿವಸದಲ್ಲಿ. ಸೊ ಅಂದರೆ ನನಗೆ ಕೇಳಿದೆ ನಾನು. ಅದು ಅವರು ಚೇಂಬರ್ಗೇನೋ ಬಂದಿದ್ದು ಕಂಪ್ಲೇಂಟ್ ಇದೆ, ನಾವು ಮಾತಾಡಕ್ಕೆ ಹೊರಟಿರ್ತಾರೆ. ನಾನು ಕೇಳಿದೆ ಯಾಕೆ, ಅವ್ನು ಕೊಡಕ್ಕೆ ರೆಡಿ ಇದ್ದರೆ ತೊಗೊಳ್ತಾನೆ, ಅವ್ನು ಹಾಡ್ತಾನೆ, ಚೆನ್ನಾಗಿ ಹಾಡ್ತಾನೆ, ತೊಗೊಳ್ಳಿ, ಅವನು ತಪ್ಪೇನು ಅಂತ. ಅವಾಗ ಇವ್ರು ಹೇಳಿದ್ದೇನು ಅಂದರೆ, ನಾನು ಆ ಥರ ಹೇಳಿಲ್ಲ. ಲೈಕ್ ತುಂಬ ಜನ ಅವ್ನು ಇಷ್ಟಪಡೋರು ಇದ್ದಾರೆ, ಅವ್ನ ಹಾಡುಗಳು ಇಷ್ಟಪಡೋರು ಇದ್ದಾರೆ, ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರು ಅವನ್ನ ಬೇಕು ಅಂತ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಅವ್ನ ರೆಮ್ಯುನರೇಷನ್ ಅಫೋರ್ಡ್ ಮಾಡೋಕ್ಕಾಗ್ತಲ್ಲ, ಅದಕ್ಕೆ ಕನ್ನಡಕ್ಕೋಸ್ಕರ ಒಂಚೂರು ಕಡಿಮೆ ಮಾಡು ಅಂತ ನಾನು ಹೇಳೋಕೆ ಹೊರಟಿದ್ದ ರೀತಿ ಅದು ಆ ಥರ ಪೋಟ್ರೆ ಆಯಿತು ಅಂತ ಅವ್ರು ಹೇಳಿದ್ರು. ಹೌದಾ, ಓಕೆ. ಹಂಗಿದ್ದಾಗ ಚೇಂಬರ್ ಮೂಲಕ ಕೇಳಿ ರಿಕ್ವೆಸ್ಟ್ ಮಾಡಿ, ದೊಡ್ಡ ಸಿನಿಮಾಗಳು ಬಿಟ್ಟು ಚಿಕ್ಕ ಸಿನಿಮಾಗಳು ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಆರ್ಟಿಸ್ಟ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಒಂಚೂರು ಕಡಿಮೆ ಮಾಡೋಕ್ಕಾಗ್ತದೆ ಅಂತ. ಎಂಡ್ ಆಫ್ ದ ಡೇ ಅದು ಅವ್ರ ಪರ್ಸ್ನಲ್ ಥಿಂಗ್ಸ್. ನನ್ನ ಇಂಟರ್ಫಿಯರ್ ಆಗೋಕ್ಕಲ್ಲ, ಹೇಳೋಕೆ ಹೋಗಲ್ಲ. ಅವ್ರು ಚೇಂಬರ್ ಮೂಲಕ ಅದೇನೋ ಉತ್ತರ ಕೊಟ್ಟರು, ಅದು ನನಗೆ ಸಂಬಂಧ ಇಲ್ಲ ಮೇಡಮ್.
ನನಗೆ ಕೇಳಿದಾಗ ಒಂದೇ ಒಂದು ಹಾಡಿದಾನೆ ಇಸ್ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್, ಆ ಥರ ಏನಿಲ್ಲ. ಲೆಟ್ ದ ಆರ್ಟಿಸ್ಟ್ ಮತ್ತು ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಲಿ. ನಾವೇನು ಹಾಗಿದ್ರೆ ನಿಮ್ಮ ಸಿನಿಮಾದಲ್ಲೂ ಒಂದು ಹಾಡು ಹೇಳಿರೋದ್ರಿಂದ ಈ ಸಿನಿಮಾದಿಂದ ಏನು ಅವ್ರಿಗೆ ಆ ತರದ್ದು ಪ್ರಾಬ್ಲಮ್ಸ್ ಆಗಿಲ್ಲ ಹಾಗಿದ್ರೆ, ಅಥವಾ ಹೇಗೆ? ನಮ್ದು ಅವಾಗಲೇ ಹಾಡಿದ್ರು ಆ ಥರ ಏನಿಲ್ಲ. ಓಕೆ. ಇದು ನಿಮ್ ತಂದೆಯವರೇ ಹೇಳಿದಾಗೆ ದರ್ಶನ್ ಸರ್ ತುಂಬಾ ಕ್ಲೋಸ್ ಆಗಿರೋದ್ರಿಂದ ತುಂಬಾ ಅವ್ರಿಗೆ ಒಳ್ಳೆ ಒಡನಾಟ ಇರುತ್ತೆ. ನಾನು ದರ್ಶನ್ ಅವ್ರಿಗೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಸರ್ ಆಚೆ ಬಂದಿದ್ದಾರೆ ಗೊತ್ತು, ಇನ್ಮೇಲೆ ಏನಾದ್ರು ಆ ಪ್ಲಾನಿಂಗ್ ನಡೀತಿದ್ಯಾ ಅಥವಾ ನಡೆದ್ರು ಕೂಡ ಅದ್ರಲ್ಲೂ ಶ್ರೇಯಸ್ ಅವ್ರು ಇರ್ತಾರ? ಅಣ್ಣ ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಪ್ರೊಡ್ಯೂಸರ್ ಆಗಿ ಏನು ಮಾಡ್ತಾ ಇದ್ರು ನಾನು ಯೂಶಲಿ ಟ್ರ್ಯಾಕ್ ಮಾಡ್ತಲ್ಲ ಸದ್ಯ. ನಾನು ಒಂಚೂರು ನನ್ನ ಸಿನಿಮಾದಲ್ಲಿ ಕೆಲಸ ಇರೋದ್ರಿಂದ, ಬಟ್ ಖಂಡಿತ ಮಾಡ್ತಾ ಅದಕ್ಕಿಂತ ಖುಷಿ ಏನಿದೆ. ನಮ್ಮ ಕನ್ನಡದ ಹೀರೋ ಅವರು, ನಾನು ಪಡ್ಡೆ ಹುಲಿ ಟ್ರೈಲರ್ ಲಂಚ್ ಕೇಳಿದಾಗ ಬಂದು ಮಾಡಿಕೊಟ್ಟಿದ್ರು. ಮುಂಚೆ ಹೆಚ್ಚಾಗಿ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಹೋಗಿದ ತಕ್ಷಣ ತುಂಬ ಪ್ರೀತಿಯಿಂದ ಮಾತಾಡಿದ ವ್ಯಕ್ತಿ, ತುಂಬ ಡೈರೆಕ್ಟಾಗಿ ಮಾತಾಡೋ ವ್ಯಕ್ತಿ. ಸೊ ಅವ್ರಿಗೂ ಅದೇ ಪ್ರೀತಿ ಅದೇ ಗೌರವ ಮಂಜು ಸರ್ ಮೇಲೂ ಇದೆ. ಹಾಗೆ ನಾವು ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಇವರು ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಹೀರೋ ಜೊತೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೇನು ಖುಷಿ ಇದೆ. ನಮ್ಮ ಕನ್ನಡ ಸಿನಿಮಾ ಆಗಲಿ, ಒಳ್ಳೆಯ ಒಂದು ಸಿನಿಮಾ ಆಗಲಿ, ಖಂಡಿತವಾಗೂ ಚಾನ್ಸ್ ಸಿಕ್ಕರೆ ಮಾಡ್ತೀನಿ ಮೇಡಮ್. ಯಾಕಂದರೆ ನಮ್ಮ ಸೀನಿಯರ್ಸ್ ನಾವೆಲ್ಲ ನೋಡ್ಬೇಕು, ದರ್ಶನ್ ಸರ್ ಆಗ್ಬೋದು, ಸುದೀಪ್ ಅವ್ರು ಆಗ್ಬೋದು, ಶಿವಣ್ಣ ಅವ್ರು ಆಗ್ಬೋದು. ಅಷ್ಟೇ ಶಿವಣ್ಣ ಅವರೆಲ್ಲ ಲೆಜೆಂಡು, ನಾವು ಅವ್ರ ಪಕ್ಕ ನಿಲ್ಲಕ್ಕೆ ಭಯ ಆಗುತ್ತೆ. ಸೊ ಇವ್ರ ಜೊತೆ ಎಲ್ಲ ಒಂದು ಚಾನ್ಸ್ ಸಿಕ್ಕಿದ್ರೆ ವಾಟ್ ಮೋರ್ ಡು ಯು ನೀಡ್? ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಒನ್ ಥಿಂಗ್ ಇಸ್, ನಾವೆಲ್ಲ ಯಂಗ್ಸ್ಟರ್ಸು ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ವಿ. ಇಡೀ ವರ್ಷಕ್ಕೆ ಒಂದೇ ಹೀರೋ ನೋಡ್ಕೊಂಡಂತೂ ಬೆಳೆದಿಲ್ಲ, ಎಲ್ಲ ಹೀರೋಗಳು ನಾವು ನೋಡ್ಕೊಂಡು ಬೆಳಿತೀವಿ, ಎಲ್ಲಾನು ಪ್ರೀತಿಸ್ತೀವಿ, ಎಲ್ಲರೂ ಒಂದು ಇಷ್ಟ. ಅದ್ರಲ್ಲಿ ಪರ್ಸನಲ್ ಫೇವ್ರೇಟ್ಸ್ ಅಂತ ಇರ್ತದೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಗೌರವ ಪ್ರೀತಿ ಇವಾಗ ನಾವು ಹೀರೋ ಆಗಾದ್ಮೇಲೆ ನಮ್ಮ ಹೀರೋಗೆ ಎಕ್ಸ್ಟ್ರೀಮ್ ಗೌರವ ಕೊಡ್ತೀವಿ. ಮುಂಚೆ ನಾನು ಹೀರೋ ಆಗಿನ ಮುಂಚೆ ನನಗೆ ಬೇರೆ ಥರ ಪರಿಚಯ ಇದೆ. ಎಲ್ಲರೂ ಜನರಲ್ ಆಗಿ ಆರಾಮಾಗಿ ಆಟ ಆಡ್ಕೊಂಡು ಜಾಲಿಯಾಗಿ ಆರಾಮಾಗಿ ನಾನು ಲೇಡ್ ಬ್ಯಾಕ್ ಆಗಿ ರಿಲ್ಯಾಕ್ಸ್ ಆಗಿ ಕೂತ್ಕೋತಾರೆ. ಬಟ್ ನಾನು ಹೀರೋ ಆಗ ನಾನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಜೂನಿಯರ್ ಅವ್ರು ಸೀನಿಯರ್. ಆ ಗೌರವ ಇರಲೇಬೇಕು. ನಾನು ಯಾವಾಗ ನನ್ನ ಸೀನಿಯರ್ಸ್ಗೆ ಗೌರವ ಕೊಡ್ತೀವಿ, ನಾಳೆ ದಿವಸ ನಾವು ಅಟ್ಲೀಸ್ಟ್ ಒಂದು 5 ವರ್ಷ ಸೀನಿಯರ್ಸ್ ಆದರೆ ನೆಕ್ಸ್ಟ್ ಬರೋ ಜೂನಿಯರ್ಸ್ ನಮಗೆ ಗೌರವ ಕೊಡ್ತಾರೆ. ಯಾವತ್ತು ಗೌರವ ದೊಡ್ಡವ್ರು ನಾವು ಗೌರವ ಕೊಡಬೇಕು. ಅದು ನಮ್ಮ ಅದರಲ್ಲಿ ನಾವು ಕೊಡೋದ್ರಲ್ಲಿ ನಾವೇನು ಚಿಕ್ಕವರನ್ನಾಗಲ್ಲ. ಯಾಕಂದ್ರೆ ನಮ್ಮೆಲ್ಲರೂ ದೇ ಮೇಡ್ ಅವರ್ ಚೈಲ್ಡ್ಹುಡ್. ಆಮೇಲೆ ನಮ್ಗೆ ಸಿನಿಮಾನು ಹುಚ್ಚು ಬಂದಿದೆ ಅಂತ ಹೇಳಿದ್ರೆ ಒಂದು ತಕ್ಕ ಮಟ್ಟಕ್ಕೆ ಒಂದೊಂದು ನೋಡ್ಕೊಂಡು ಬಂದಿರೋಕ್ಕೆ ಬಂದಿರುತ್ತೆ. ಒಂದಿಷ್ಟು ಸಾರ್ ಆದಮೇಲೆ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ಸ್ ನೋಡ್ಕೊಂಡು ಬಂದಿದ್ದೀವಿ ಅಂದರೆ ನಮ್ಮ ಇಂಡಸ್ಟ್ರಿ ಉಳಿದೇ ಇದೆ. ಇಲ್ಲಾಂದ್ರೆ ಇವತ್ತು ಒಂದು ಸಿನಿಮಾಗಳು ಅಷ್ಟು ರೇಂಜ್ ಕಲೆಕ್ಷನ್ ಆಗ್ತಾ ಇದ್ರೆ ನಮ್ಮ ಸ್ಟಾರ್ಗಳಿಂದ ಅವ್ರಿಗೆ ಗೌರವ ಕೊಡಬೇಕು. ದಟ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಪಡ್ಡೆ ಹುಲಿಗೆ ಸರ್ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ ದರ್ಶನ್ ಸರ್. ಸೊ ನೀವು ಹೀರೋ ಆಗಿ ಕಾಣಿಸ್ಕೊಂಡಾಗ ಫಸ್ಟ್ ಅವ್ರೇನಾದ್ರು ಈ ತರ ಇರ್ಬೇಕು, ಈ ತರ ಹೀರೋ ಅಂದಾಗ ಈ ತರದ್ದು ಡೆಡಿಕೇಶನ್ ಇರ್ಬೇಕು ಅಂತ ಅವ್ರ ಕಡೆಯಿಂದ ಏನಾದ್ರು ಔಟ್ಪುಟ್ ಸಿಕ್ಕಿತ್ತ ನಿಮ್ಗೆ? ಪಡ್ಡೆ ಹುಲಿ ಫಸ್ಟ್ ಸಾಂಗ್ ಮಾಡಿದಾಗ ನಂಗೆ ಏನೋ ನೆನಪ ಇದೆ. ಪಡ್ಡೆ ಹುಲಿ ಫಸ್ಟ್ ಸಾಂಗ್ ಮಾಡಿಬಿಟ್ಟಾಗ ಯಶ್ವರು ಕಳಿಸಿದೆ ರಾತ್ರಿನೇ. ಈ ಕಾಲ್ಡ್ ಮೀ ಅಂಡ್ ಹಿ ಸೆಡ್ ಸೂಪರ್ ಶ್ರೇಯಸ್, ಎಕ್ಸ್ಪ್ರೆಷನ್ಸ್ ಒಂದು ಮಿಸ್ ಆಗುತ್ತೆ, ಎಕ್ಸ್ಪ್ರೆಷನ್ಸ್ ಒಂದು ಮಾಡ್ಕೋಬೇಕಾಗಿತ್ತು ಅಂತ. ನನಗೂ ಹೊಸದು. ಅಂದರೆ ಸಿಂಗಲ್ ಟೇಕ್ ಮಾಡ್ತಾ ಇರ್ತೀವಿ, ಗೊತ್ತಾಗಲ್ಲ. ಟೇಕಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಎಲ್ಲರೂ ಸೀರಿಯಸ್ ಅಂತಾರೆ. 25-30 ಟೇಕ್ ಬೆಳಗ್ಗೆ ತೆಗ್ದಿರೋ ಎಲ್ಲ ಟೇಕಲ್ಲೂ ಸೀರಿಯಸ್ ಮಾಡಿ ಎಲ್ಲ ಒಟ್ಟಿಗೆ ಜೋಡಿಸೋಕೆ ಎಲ್ಲ ಕಡೆ ಸೀರಿಯಸ್ ಆಗಿರ್ತೀವಿ, ಎಕ್ಸ್ಪ್ರೆಷನ್ಸ್ ಇರೋದು. ಅದು ನಮಗೂ ಒಂದು ಮಾಡಿದಾಗ ಒಂದು ಐಡಿಯಾ ಬಂತು. ಸೊ ಅದಾದಮೇಲೆ ತುಂಬ ಜನ ಇಲ್ಲ ಅದೇನು ಎಕ್ಸ್ಪ್ರೆಷನ್ಸ್ ಕೊಟ್ಟಿಲ್ಲ, ಆ್ಯಕ್ಟಿಂಗ್ ಮಾಡ್ತಿಲ್ಲ, ಹಂಗೆ ಅಂದರು. ಸೊ ಎಲ್ಲ ಒಂದು ಕಡೆ ಒಬ್ಬ ಹೊಸಬಾಗ ಟೆನ್ಷನ್ ಆಗುತ್ತೆ, ಆ್ಯಕ್ಟಿಂಗ್ ಮಾಡ್ತಲ್ವ, ತುಂಬ 100% ಕೊಟ್ಟಿದ್ದಿಲ್ಲ, ಏನಕ್ಕೆ ಮಿಸ್ಟೇಕ್ ಆಯಿತು ಅದು ಇದು ಅಂತ ಇರುತ್ತೆ. ಸೊ ಒಂದು ದರ್ಶನ್ ಸರ್ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು, ನನಗೆ ಅಷ್ಟು ಹೆಚ್ಚಾಗಿ ಪರಿಚಯ ಇರಲಿಲ್ಲ. ಮೀಟ್ ಮಾಡಿದಾಗ ನೀನು ಸಾಂಗ್ ನೋಡಿದೆ ಕಣೋ, ಸಖತ್ತಾಗಿ ಮಾಡಿದ್ದೆ ಕಣೋ ಅಂದರು. ನನಗೆ ಸಖತ್ ಖುಷಿ ಆಗೋಯ್ತು. ಅಂದರೆ ಮನುಷ್ಯ ನಂಗೆ ಅಷ್ಟು ಪರಿಚಯನೇ ಇಲ್ಲ, ನನಗೆ ಇರಲಿಲ್ಲ. ಬಟ್ ಇಷ್ಟು ನೀಟಾಗಿ ಮಾತಾಡೋದಲ್ಲ. ಆಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದರೆ ಇವರು ಸಖತ್ ಕೋಪ ಹಂಗೆ ಹಿಂಗೆ ಅಂತ ಹೇಳಿದ್ರು. ಕೇಳಿದಾಗ ಒಂದು ಇಂಪ್ರೆಷನ್ ಬಿಲ್ಡ್ ಆಗುತ್ತೆ. ಬಟ್ ಇಟ್ ವಾಸ್ ವೆರಿ ಸ್ವೀಟ್, ವೆರಿ ಡೌನ್ ಟು ಅರ್ತ್. ಐ ವಾಸ್ ವೆರಿ ಟೇಕನ್ ಅಬ್ಯಾಕ್ ಬೈ ದ ವೇ ಹಿ ಟ್ರೀಟೆಡ್ ಮೀ. ಆಮೇಲೆ ಹೇಳಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾರೊಬ್ಬ ಹೀರೋ ನೀನು ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಒಂದು ಖುಷಿ ಆಗುತ್ತಲ್ಲ. ಸೊ ಅವಾಗ ಒಂದು ಖುಷಿ ಆಯಿತು. ಪರವಾಗಿಲ್ಲ, ಏನೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳಿದ್ರು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಕೆಲಸ ಚೆನ್ನಾಗಿದೆ, ಅದನ್ನ ನಿಯತ್ತಾಗಿ ನೆಕ್ಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಇವಾಗ ನಮ್ಮ ಕನ್ನಡ ಹೀರೋಗಳಿಗೆ ಕಂಪೇರ್ ಮಾಡಿದ್ರೆ ದರ್ಶನ್ ಸರ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇರೋದು ಅಂದ್ರೆ ಅವ್ರಿಗೇನೆ ಗೊತ್ತಿರುತ್ತೆ. ನಿಮ್ಗೆ ಎಲ್ಲರಿಗೂ ಅವ್ರ ಫ್ಯಾನ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಗುತ್ತೆ. ಅಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ ನೀವು ಕೇಳಿದ್ದಕ್ಕೆ ಹೇಳ್ತೀನಿ, ಅವ್ರ ಫ್ಯಾನ್ಸ್ ಅವ್ರು ನಿಲ್ತಾರೆ. ಏನೇ ಇತ್ತೀಚೆಗೆ ಏನೇ ಅಕ್ಯೂಸೇಷನ್ಸ್ ಏನೇನು ನಡೆದ್ರು ದೇ ಆಲ್ ಸ್ಟುಡ್ ಅಪ್ ಫಾರ್ ಹಿಮ್ ಅಲ್ಲ. ಸೊ ದಟ್ಸ್ ಅ ವೆರಿ ಹ್ಯಾಪಿ ಥಿಂಗ್ ಟು ಸಿ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ನಮ್ಮ ಹೀರೋ ಫ್ಯಾನ್ಸ್ಗಳು ಹೀರೋ ಸಿನಿಮಾ ಹಿಟ್ ಆಗಲಿ ಫ್ಲಾಪ್ ಆಗಲಿ ಫ್ಲಕ್ಚುಯೇಟ್ ಆಗಲ್ಲ, ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತಿಗೆ ಅಪ್ಪು ಸರ್ ನಾವು ಕಳ್ಕೊಂಡಿರೋದು, ಅಪ್ಪು ಸರ್ ಫ್ಯಾನ್ಸ್ ಇವತ್ತಿಗೆ ಎಲ್ಲ ಕಡೆ ಹೆಂಗೆ ನಿಂತಿರ್ತಾರೆ. ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ವಿಶ್ವಾಸ ಅಂತ ಹೇಳ್ತಾರಲ್ಲ, ಅದು ಖುಷಿ ಆಗುತ್ತೆ. ಬಟ್ ಏನೋ ನಾನೇ ಹೇಳೋದೇನು ಅಂತ ಹೇಳಿದ್ರೆ ಎಲ್ಲ ನಮ್ಮ ಫ್ಯಾನ್ಸ್ ಒಬ್ರಿಗೊಬ್ರು ನಿಂತ್ಕೊಂಡು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಿನ್ನ ಇಂಡಸ್ಟ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಏನಾಗುತ್ತೆ, ಈ ಫ್ಯಾಟ್ ವಾರ್ಸ್ ಇವೆಲ್ಲ ತಗೊಂಡ್ರೆ ಜನರೆಲ್ಲ ಒಬ್ರನ್ನೊಬ್ರು
ಕಾಲು ಎಳೆಯಕ್ಕೆ ಹೋದ್ರೆ ನಾವು ಹೇಳ್ದ ಅಂತ ಇವನು ಹೇಳ್ದ ಅನ್ನೋನು ಎಲ್ಲ ಏನಾಗ್ತದೆ ಅಂದರೆ ಸಿನಿಮಾ ಮೇಲೆ ಪ್ರಭಾವ ಬೀಳ್ತದೆ. ಸಿನಿಮಾ ಮೇಲೆ ಪ್ರಭಾವ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಲೆಕ್ಷನ್ಸ್ ಮೇಲೆ ಹೊಡ್ತಾ ಬಿಡುತ್ತೆ, ರಿಪೋರ್ಟ್ ಮೇಲೆ ನೆಗೆಟಿವ್ ಆಗುತ್ತೆ. ಸೊ ನಂಬೋರ್ಗೆ ಸಿನಿಮಾ ಚೆನ್ನಾಗಿಲ್ವಾ ಅನ್ನೋ ಅಂತ ನಂಬ್ತಾರೆ. ಸೊ ಇದೆಲ್ಲ ಬಿಟ್ಟು ನಾವೆಲ್ಲ ಒಬ್ರಿಗೊಬ್ರು ಒಟ್ಟಿಗೆ ನಿಂತ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ರೆವೆನ್ಯೂ ಏನಾಗುತ್ತೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೂ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಯಾವಾಗಲೂ ನಂಬ್ತೇನೆ, ಬ್ರಿಟಿಷರು ನಮ್ಗೆ 200 ವರ್ಷ ಆಳಿದ್ರು ಸುಮ್ಮನೆ ಆಳಿಲ್ಲ, ನಮ್ಮಲ್ಲಿ ಯೂನಿಟಿ ಇಲ್ದರೆ ಕಾಣಿದ್ದು. ಸೊ ಇವತ್ತಿಗೂ ಇನ್ನೂ ಯೂನಿಟಿ ಇಲ್ದರೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಯಾಕೆ ಬೇಕು? ಲೆಟ್ಸ್ ಬಿ ಪಾಸಿಟಿವ್, ವಿಲ್ ಸಪೋರ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡು ಬನ್ನಿ. ನನಗೆ ಗೊತ್ತು ಎಲ್ಲ ಇಂಡಸ್ಟ್ರಿ ಎಲ್ಲ ಇದ್ದೇ ಇರುತ್ತೆ, ಬಟ್ ನಮ್ಮ ಇಂಡಸ್ಟ್ರಿ ಸ್ವಲ್ಪ ವಿತ್ ನಡೀತಾರೆ ಈಕೋ ಸಿಸ್ಟಮಲ್ಲಿ ಸ್ವಲ್ಪ ಡೌನ್ ಇದೆ. ಇವಾಗ ಏನಾಗ್ತದೆ, ಸೊ ಡೌನ್ ಇದ್ದ ಸಿಚುವೇಶನಲ್ಲಿ ಮೊದಲೇ ಆಲ್ರೆಡಿ ಸ್ವಲ್ಪ ಒಂಚೂರು ಸ್ಟ್ರಗ್ಲಿಂಗ್ ಅಲ್ಲಿ ಇದ್ದಾಗ ಒಬ್ರು ಇನ್ನೂ ಜಗಳ ಆಡ್ಕೊಂಡು ಕುತ್ಕೊಂಡು ಇನ್ನೂ ನಮಗೆ ನಾವೇ ಕೆಳಗಡೆ ಹಾಕೋತೀವಿ. ಇಂಡೈರೆಕ್ಟ್ ಆಗಿದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಲೆಟ್ಸ್ ನಾಟ್ ಡೂ ದಟ್ ಅಂತ ಹೇಳ್ತೀನಿ. ಇವಾಗ ಎಷ್ಟೋ ಟ್ರೈಲರ್ಗಳಲ್ಲಾಗಿರ್ಬೋದು, ಇದು ನಿಮ್ಮ ಟ್ರೈಲರ್ಗಳಾಗಿರ್ಬೋದು, ಸಾಂಗ್ಗಳಿಗಾಗಿರ್ಬೋದು ಬಹುಶಃ ಬಂದಿರುತ್ತೆ. ಫ್ಯಾನ್ಸ್ ಈ ಹೀರೋಗಳ ಹೆಸರಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡ್ತಾರೆ. ಮೀನ್ಸ್ ಡಿ ಬಾಸ್ ಫ್ಯಾನ್ಸ್ ಇಂದ ಆಲ್ ದ ಬೆಸ್ಟ್, ಕಿಚ್ಚಾ ಬಾಸ್ ಫ್ಯಾನ್ಸ್ ಇಂದ ಆಲ್ ದ ಬೆಸ್ಟ್, ಈ ತರದ ಹೇಳಿದಾಗ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಖುಷಿ ಆಗುತ್ತೆ. ಇವಾಗ ಸುದೀಪ್ ಸರ್ ಫ್ಯಾನ್ಸ್ ಕಡೆಯಿಂದ ಆಲ್ ದ ಬೆಸ್ಟ್, ಅಪ್ಪು ಸರ್ ಫ್ಯಾನ್ಸ್ ಕಡೆಯಿಂದ ಆಲ್ ದ ಬೆಸ್ಟ್, ದರ್ಶನ್ ಅವ್ರ ಕಡೆಯಿಂದ ಫ್ಯಾನ್ಸ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ಅದರಿಂದ ಖುಷಿ ಆಗುತ್ತೆ. ಪ್ರತಿಯೊಬ್ಬ ಹುಡುಗನಿಗೂ ಅವ್ರದ್ದೇ ಫೇವ್ರೇಟ್ಸ್ ಅಂತ ಇದ್ದಾರೆ. ನನ್ನ ಫಸ್ಟ್ ಫೇವ್ರೇಟ್ ಅಂತ ಹೇಳಿದ್ರೆ ನಾನು ವಿಷ್ಣು ಸರ್ ಅಂತ ಹೇಳಿದೆ ಫಸ್ಟ್ ಫೇವ್ರೇಟ್. ಅದು ಬಿಟ್ಟರೆ ನಾನು ಯಾವಾಗಲೂ ಪರ್ಸನ್ ಫೇವ್ರೇಟ್ ಅಂತ ಇದ್ದೇ ಇರುತ್ತೆ. ಆಲ್ ದ ಬೆಸ್ಟ್ ಹೇಳೋದು ತಪ್ಪೇನಿಲ್ಲ. ಅದು ಯಾವಾಗ ನನ್ನ ಪ್ರಕಾರ ಒಬ್ರಿಗೊಬ್ರು ಜಗಳ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಬೇಜಾರಾಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಬಟ್ ಆಲ್ ದ ಬೆಸ್ಟ್ ಹೇಳೋದು ತಪ್ಪೇನಿಲ್ಲ, ಖುಷಿ ಆಗುತ್ತೆ. ಅವ್ರ ಕಡೆ ನಮ್ಮ ಕಡೆ ನಾವು ಇದೀವಪ್ಪ ನಿಮ್ಗೆ ಅಂತ ಹೇಳೋದು ಅದರಿಂದ ಖುಷಿ. ಈಗ ಹೆಂಗಂದ್ರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾರೆ, 5 ಜನ ಸ್ಪಾನ್ಸರ್ಸ್ ಇರುತ್ತೆ. ನಮ್ಮ ಕಡೆಯಿಂದ ಊಟ ಕಳಿಸ್ತೀವಪ್ಪ, ನಮ್ಮ ಕಡೆಯಿಂದ ಬ್ಯಾನರ್ ಹಾಕ್ಸ್ತೀವಪ್ಪ, ನಮ್ಮ ಕಡೆ ಸ್ಪೀಕರ್ ಹಾಕ್ಸ್ತೀವಿ ಅಂತ ಹೇಳಿದ್ರೆ ನಮ್ಮ ಕಡೆ ಹಾಕ್ಸ್ತೀವಿ ಅನ್ನೋ ಒಂದು ಒಲುವುದು ಅದು. ದಟ್ ಇಸ್ ವೆರಿ ಗುಡ್, ನಥಿಂಗ್ ಎಲ್ಸ್. ಈಗ ಎಲ್ಲೋ ಒಂದ್ ಕಡೆ ಹೀರೋಗಳ ಮತ್ತೆ ಏನೂ ಇರಲ್ಲ. ಈಗ ಇವರು ಆಕ್ಚುಲಿ ಈ ವಿಷಯಗಳೇ ಗೊತ್ತಿರಲ್ಲ, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ಎಲ್ಲೋ ಒಂದ್ ಚಿಕ್ಕ ವಿಷಯನ ಇಲ್ಲಿ ಹೈಲೈಟ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರವ್ರಗಳ ಮಧ್ಯೆ ಮನಸ್ತಾಪಗಳು ಉಂಟಾಗ್ತಿದೆ ಅಂತ ಏನಾದ್ರು ಅನ್ಸುತ್ತಾ? ಮೇಡಮ್ ಒಂದೇನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಎಲ್ರಿಗೂ ಅದೇ ಅವ್ರವ್ರ ಒಪಿನಿಯನ್ಸ್ ಇರುತ್ತೆ, ಪರ್ಸನಲ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಗೌರವಿಸ್ಬೇಕು ನಾವು. ಇಲ್ಲಾಂದ್ರೆ ಅದನ್ನ ಸರಿ ಮಾಡೋಕ್ಕಾಗಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಒಳ್ಳೆಯವ್ರಕ್ಕೆ ನಾವು ಇರೋ ಕಡೆ ಬೆಂಕಿ ಹಾಕ್ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ಬೋದು ನಾನು ನಂಬೋದು. ಬಟ್ ನಾನು ನೋಡಿರೋ ಪ್ರಕಾರ ಪರ್ಸ್ನಲ್ ಆಗಿ ಯಾರೇ ಸ್ಟಾರ್ಸ್ನ ಮೀಟ್ ಮಾಡೋದು ಜನರಲ್ ಆಗಿ ಯಾವತ್ತೂ ಯಾರ ಬಗ್ಗೆ ಓಪನ್ ಆಗಿ ಆ ಥರ ಯಾರು ಮಾತಾಡಿಲ್ಲ ಮೇಡಮ್. ನಾವೆಲ್ಲರ ಜೊತೆ ಕ್ಲೋಸ್ ಆಗಿ ಎಲ್ಲ ಕಡೆ ಸಿಕ್ತಾಗ ಯಾರ ಬಗ್ಗೆ ಎಲ್ಲರಿಗೂ ಅವ್ರವ್ರ ಪರಸ್ಪರ ಗೌರವಗಳು ಇರುತ್ತೆ, ಅವ್ರವ್ರ ಒಪಿನಿಯನ್ಸ್ ಅವ್ರಿಗೆ ಇದ್ದೇ ಇರುತ್ತೆ. ಬಟ್ ಯಾರು ಓಪನ್ ಆಗಿ ಇಲ್ಲೇ ಹಿಂಗೆ ಅಂತ ಯಾವುದು ಒಳಗಡೆ ಕ್ಲೋಸ್ ಪ್ರೈವೇಟ್ ಇವೆಂಟ್ಸ್ ಅಲ್ಲಿ ಇದ್ರು ಯಾರು ಆ ಥರ ಹೇಳಿಲ್ಲ. ಏನಾಗುತ್ತೆ, ಸುತ್ತಮುತ್ತ ಇರೋರು ನಾವುಗಳು ಸರಿ ಇರಬೇಕು, ಯಾರು ಇರ್ತಾರೋ ಅಲ್ಲಿ ಆದ್ರೆ ಒಳ್ಳೇದು ಹೇಳ್ಬೇಕು, ಸುಮ್ಮನೆ ನೆಗೆಟಿವ್ ಹೇಳ್ಬಾರ್ದು ಅಂತ ಹೇಳ್ತೀವಿ. ಆಮೇಲೆ ನಾನು ಹೇಳೋದು ಒಂದೇ, ಇರೋದು ನಾವೆಲ್ಲ ಜನನ ಎಂಟರ್ಟೈನ್ ಮಾಡೋಕ್ಕೆ. ಸೊ ದಟ್ಸ್ ಎ ಗ್ರೇಟ್ ಥಿಂಗ್. ಆಮೇಲೆ ಅದನ್ನು ಮೀಡಿಯಾನು ತುಂಬ ಚೆನ್ನಾಗಿ ಹೈಲೈಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿ ಹೈಲೈಟ್ ಮಾಡಬೇಕು, ಸ್ಪ್ರೆಡ್ ಗುಡ್ ಥಿಂಗ್ಸ್. ಜನರಿಗೆ ಯಾರೋ ಗಲಾಟೆ ಮಾಡ್ತಾರೆ, ಅವ್ರು ಯಾರು ಆಗಲ್ಲ ಇವ್ರಿಗೆ ಆಗಲ್ಲ, ಅದರಿಂದ ಜನ ಟೈಮ್ ವೇಸ್ಟ್ ಮಾಡ್ಕೋತಾರೆ ಅಷ್ಟೇ. ಎಲ್ಲ ಅವರು ಮಾಡೋ ಕೆಲಸಗಳು ಎಲ್ಲ ಮಾಡ್ತಾರೆ. ಯಾರು ಕೆಲಸ ಮಾಡಿದ್ರೆ ಬೆಳಿಗ್ಗೆ ಎದ್ಬಿಟ್ಟು ಈ ಕಡೆ ಗನ್ನಿಟ್ಟು ಶೂಟ್ ಮಾಡ್ತೀನಿ, ಆ ಕಡೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಯಾರು ಹೇಳ್ತಾ ಇಲ್ಲ. ಮಾಡೋ ಕೆಲಸ ಇರೋರು ಬೆಳಿಗ್ಗೆ ಎದ್ದು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಜಗಳ ಆಡ್ತಾರೆ. ಬಿಟ್ರೆ ಕೆಲಸ ಇರೋರು ಅವ್ರು ಕೆಲಸ ಮಾಡ್ತಾರೆ, ಯಾರು ಮಾತಾಡ್ತಾ ಇಲ್ಲ. ಸೂಪರ್. ಇವಾಗ ಫೈನಲಿ 21 ಸಿನಿಮಾ ರಿಲೀಸ್ ಆಗ್ತಿದೆ. ವಿಷ್ಣು ಪ್ರಿಯ ಅನ್ನೋದು ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ವಿಷ್ಣು ಪ್ರಿಯ ಇಸ್ ಎ ವೆರಿ ಇಂಟೆನ್ಸ್ ಲವ್ ಸ್ಟೋರಿ. 90s ದಶಕದ ಒಂದು ಲುಕ್ ಅಂಡ್ ಫೀಲ್ ಅಲ್ಲಿ ತೆಗೆದಿರೋ ಒಂದು ಇಂಟೆನ್ಸ್ ರಿಯಲ್ ಲವ್ ಸ್ಟೋರಿ. ಇವತ್ತಿನ ದಿವಸಕ್ಕೆ ಲವ್ ಅನ್ನೋದೇ ಕಾಣಿಸ್ತಲ್ಲ, ಕಡಿಮೆ ಹೋಗಿದೆ, ಎಲ್ಲ ಕ್ಯಾಲ್ಕುಲೇಟಿವ್ ಆಗಿದೆ, ಫ್ರೆಂಡ್ಶಿಪ್ ಬೆನಿಫಿಟ್ಸ್ ಅದು ಇದು ಅಂತೆಲ್ಲ ಆಗೋಗಿದೆ. ಇದು ಲವ್ ಅಲ್ಲ. ಲವ್ ಅಂದ್ರೆ ಏನು? ಒಂದು ಸತಿ ಕನೆಕ್ಟ್ ಆಗಿಲ್ಲ, ಒಂದು ಸತಿ ಮಾತು ಕೊಟ್ರೆ ಏನೇ ಆದರೂ ಬಿಟ್ಕೊಡ್ತಾರೆ, ಅದನ್ನು ಉಳಿಸ್ಕೊಂಡು ಹೋಗೋದೇ ಪ್ರೀತಿ. ಸೊ ಅದು ಹೇಗೆ ಅವನು ವಿಷ್ಣು ಹಾಗೂ ಪ್ರಿಯ ಜೀವನದಲ್ಲಿ ನಡೆಯುತ್ತೆ, ಅದನ್ನು ನಿಮಗೆ ಎಷ್ಟು ಎಂಟರ್ಟೈನಿಂಗ್ ಆಗಿ ನೋಡ್ತೀರಾ ಅನ್ನೋದೇ ಸಿನಿಮಾ. ಯಾಕಂದ್ರೆ ಸಿನಿಮಾ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್. ಬಂದು ನೋಡಿದ್ರೆ 2 ಅವರ್ ಸೂಪರ್ ಅನ್ಸ್ಬೇಕು, ಇಲ್ಲ ಎಮೋಷನ್ ಅನ್ಸ್ಬೇಕು, ಏನೋ ಒಂದು ಅನ್ಸ್ಬೇಕು. ಖಂಡಿತವಾಗ್ಲೂ ಆ ಎಮೋಷನ್ಸ್ ನಿಮಗೆ ಕಾಣುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಅವ್ರ ಲೈಫಲ್ಲಿ ನಿಜವಾದ ಪ್ರೀತಿಸೋ ಹುಡುಗಿ ಇಲ್ಲ ಹುಡುಗ ಬೇಕು ಅಂತ ಕೇಳ್ತಾರೆ. ಸೊ ವಿಷ್ಣು ಹಾಗೂ ಪ್ರಿಯಾ ಇದಿಬ್ರು ಒಬ್ರಿಗೊಬ್ರಿಗೋಸ್ಕರ ಎಷ್ಟು ಕಿತ್ತಾಡ್ತಾರೆ, ಎಷ್ಟು ಹೊಡೆದಾಡ್ತಾರೆ ಅಂತ ನೋಡೋದಕ್ಕೆ ನಿಮ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ, ಮುದ್ದಾಗಿದೆ, ನಾವು ಹಿಂಗೆ ಇರಬೇಕಲ್ಲ ಅನ್ಸುತ್ತೆ. ಸೊ ದಟ್ ಈಸ್ ವಿಷ್ಣು ಪ್ರಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕನ್ನಡದ ಯಂಗ್ಸ್ಟರ್ಸು ನಮ್ಮಂಥವ್ರು ಹಲವಾರು ಜನ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಇವ್ರು ಹೇಳ್ದಂಗೆ ಅವಾಗಲೇ ಒಂದು ಒಳ್ಳೆ ಸಿನಿಮಾ ಬಂದು ಕನ್ನಡದಲ್ಲಿ ಗೆದ್ದಿಲ್ಲ, ಸೋತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅವಕಾಶಗಳು ಸಿಗೋದು ಕಷ್ಟ ಆಗುತ್ತೆ. ಸೊ ಒಂದು ಒಳ್ಳೆ ಪ್ರತಿಭೆ, ಒಳ್ಳೆ ಕಲೆಗಳು ಯಾರೇ ಬಂದ್ರು, ಕಲಾವಿದರು ಯಾರೇ ಬಂದ್ರು, ಅವರಿಗೆ ಒಂದು
ಸಪೋರ್ಟ್ ಮಾಡಿ. ನೀವು ಹೇಗೆ ಬೇಡದಿರೋ ವಿಷಯಕ್ಕೆ ಬೇಡದರೆ ಯಾರಿಗೋ ಬೈದ್ರು, ಯಾರಿಗೂ ಕೌಂಟ್ರ್ ಕೊಡ್ತಾರೆ, ಯಾರೋ ಡ್ಯಾನ್ಸ್ ಮಾಡ್ಕೊಂಡು ಏನೋ ರೀಲ್ಸ್ ಮಾಡ್ತಾರೆ, ಕೆಟ್ಟದಾಗಿ ಅಂತ ಬೈತಿರೋ ಅದನ್ನ ನೋಡೋದು ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಕೆಲಸ ನೋಡಿ. ಸೊ ಒಳ್ಳೇದಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡಿ, ಒಳ್ಳೇದಕ್ಕೆ ವ್ಯೂಸ್ ಹೆಚ್ಚಾಗಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನ್ ಸೆನ್ಸ್ಗೆ ವ್ಯೂಸ್ ಕಡಿಮೆ ಮಾಡಿ, ಒಳ್ಳೇದಕ್ಕೆ ಹೆಚ್ಚಾಗಿ ವ್ಯೂಸ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಪ್ರಪಂಚಕ್ಕೂ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಶ್ರೇಯಸ್ ಅವರೇ, ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.